ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ಭಂಡಾರು. ಅದೆಷ್ಟೋ ಜನ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರಿಬೇಕು, ಒಳ್ಳೆ ಹುದ್ದೆಯನ್ನು ಪಡಿಬೇಕು ಅಂತ ಕನಸು ಕಂಡಿರ್ತಾರೆ. ಆದರೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೆಯೋಕೆ ಅಥವಾ ಒಳ್ಳೆ ಹುದ್ದೆಯ ಕನಸನ್ನು ಕಂಡವರಿಗೆ ಒಂದು ಶಾಕ್ ಎದುರಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಒಂದೇ ದಿನ ಎರಡು ಪರೀಕ್ಷೆಗಳು ನಡೀತಾ ಇರುವಂಥದ್ದು. ಯಾವ್ದಾ ಎರಡು ಪರೀಕ್ಷೆಗಳು ಅಂತ ನೋಡ್ತಾ ಹೋಗೋದಾದ್ರೆ KAS ಮತ್ತು ಬ್ಯಾಂಕಿಂಗ್ ಪರೀಕ್ಷೆಯನ್ನ ಎರಡು ಎಕ್ಸಾಮ್ಗಳನ್ನ ಒಂದೇ ದಿನಕ್ಕೆ ನಿಗದಿ ಮಾಡಲಾಗಿದೆ. ಹಾಗೆಯೇ ಎರಡು ಹುದ್ದೆಗಳಿಗೆ ಅರ್ಜಿ ಹಾಕಿದವರು ಸದ್ಯ ಗೊಂದಲದಲ್ಲಿ ಇದ್ದಾರೆ. ಮುಂದೇನಾಗುತ್ತೆ, ದಿನಾಂಕವನ್ನ ಮುಂದೂಡುವಂತ ಸಾಧ್ಯತೆ ಇದೆಯಾ? ಇದೇ ವಿಚಾರದ ಕುರಿತು ಚರ್ಚೆಯನ್ನ ಮಾಡ್ತಾ ಹೋಗೋಣ. ಇದೇ ನಮ್ಮ ಚರ್ಚಾ ವಿಷಯ. ಒಂದೇ ದಿನ ಎರಡು ಪರೀಕ್ಷೆ, ಗೊಂದಲದಲ್ಲಿ ಅಭ್ಯರ್ಥಿಗಳು. ಒಂದೇ ದಿನ ಎರಡೆರಡು ಪರೀಕ್ಷೆಗಳು ನಡೀತಾ ಇದೆ. ಹೀಗಾಗಿ ಅಭ್ಯರ್ಥಿಗಳು ಕೂಡ ಗೊಂದಲದಲ್ಲಿದ್ದಾರೆ. ಯಾಕಂತ ಹೇಳಿದ್ರೆ ನಾನು ಆಗ್ಲೇ ಹೇಳಿದೆ, ಎರಡಕ್ಕೂ ಕೂಡ ಕೆಲವೊಂದಿಷ್ಟು ಜನ ಅಪ್ಲಿಕೇಶನ್ ಅನ್ನ ಹಾಕಿರ್ತಾರೆ, ನೋಂದಣಿಯನ್ನ ಮಾಡ್ಕೊಂಡಿರ್ತಾರೆ. ಒಂದೇ ದಿನ ಎರಡು ಎಕ್ಸಾಮ್ ಬಂದ್ರೆ ಹೆಂಗ್ ಬರೆಯೋದು ಎನ್ನುವಂತ ಪ್ರಶ್ನೆ ಇಲ್ಲಿ ಉದ್ಭವಿಸಿದೆ. ಇದೇ ವಿಚಾರದ ಕುರಿತು ಚರ್ಚೆಯನ್ನು ನಡೆಸ್ತಾ ಹೋಗೋಣ. ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಕಾಂತಕುಮಾರ್ ಆರ್, ಅಧ್ಯಕ್ಷರು ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಗೆಯೇ ಶ್ರೀ ಗುರು ರಾಘವೇಂದ್ರ KM, ಸಂಶೋಧನಾ ವಿದ್ಯಾರ್ಥಿ, ಅರ್ಥಶಾಸ್ತ್ರ ವಿಭಾಗ, ಬೆಂಗಳೂರು ವಿವಿ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂತಕುಮಾರ್ ಅವರೇ, ಗಮನಿಸ್ತಾ ಇದ್ವಿ, ಒಂದೇ ದಿನ ಎರಡೆರಡು ಪರೀಕ್ಷೆಗಳು ನಡೀತಾ ಇದೆ. ಅದು ಕೂಡ ಸಾಕಷ್ಟು ಜನ ಕನಸನ್ನ ಕಟ್ಕೊಂಡಿರ್ತಾರೆ, ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಬರಿಬೇಕು, ಒಳ್ಳೆ ಹುದ್ದೆಯನ್ನ ಪಡಿಬೇಕು ಅಂತೇಳಿ. ಇನ್ನು ಬ್ಯಾಂಕಿಂಗ್ ವಿಚಾರಕ್ಕೆ ಬರೋದಾದ್ರೆ, ಕನ್ನಡಿಗರಿಗೆ ಅಲ್ಲಿ ಅವಕಾಶ ಸಿಗೋದೇ ಕಮ್ಮಿ. ಬೇರೆ ಭಾಷಿಗರ ಹಾವಳಿಯನ್ನು ನಾವು ಪ್ರತಿನಿತ್ಯ ನೋಡ್ತಾ ಇರ್ತೀವಿ ಬ್ಯಾಂಕಿಂಗ್ ಕ್ಷೇತ್ರಗಳಲ್ಲಿ. ಅಂಥದ್ರಲ್ಲಿ ಕನ್ನಡಿಗರಿಗೆ ಅವಕಾಶ ಸಿಗೋದೇ ಕಮ್ಮಿ. ಆದರೆ ಈಗ ಎರಡೆರಡು ಪರೀಕ್ಷೆ ಒಟ್ಟಿಗೆ ಬಂದಿರುವಂಥ ಕಾರಣಕ್ಕಾಗಿ ಅಭ್ಯರ್ಥಿಗಳು ಸಾಕಷ್ಟು ಗೊಂದಲದಲ್ಲಿದ್ದಾರೆ. ಏನು ಹೇಳ್ತೀರಾ ಇದ್ರ ಬಗ್ಗೆ? ಸರ್, ಫಸ್ಟ್ ಥಿಂಗ್, ಇದು ಅವೈಜ್ಞಾನಿಕ ವೇಳಾಪಟ್ಟಿ ಅಂತ. ಪರೀಕ್ಷಾ ವೇಳಾಪಟ್ಟಿ ಏನಿದೆ ಅದು ಅವೈಜ್ಞಾನಿಕ. ಫಸ್ಟ್ ಏನಪ್ಪಾ ಅಂದ್ರೆ, ಈಗ CM ಸರ್ ಸಿದ್ದರಾಮಯ್ಯ ಸರ್ ಅಪೋಸಿಷನ್ ಲೀಡರ್ ಇರ್ಬೇಕಾದ್ರೆ ಕನ್ನಡಕ್ಕೆ ಅಷ್ಟು ಒತ್ತು ಕೊಟ್ಟಿದ್ದಾರೆ. ಹೌದು, ಕನ್ನಡದಲ್ಲೇ IBPS ಎಕ್ಸಾಮ್ಸ್ ಮತ್ತೆ ರೈಲ್ವೆ, ಬ್ಯಾಂಕಿಂಗ್ ಎಲ್ಲ ಎಕ್ಸಾಮ್ಸ್ ಕನ್ನಡದಲ್ಲೇ ಆಗ್ಬೇಕು ಅನ್ನೋದಕ್ಕೆ ಅವಾಗೆಲ್ಲ ಟ್ವೀಟ್ ಮಾಡಿದ್ದಾರೆ. ಮತ್ತೆ ಕನ್ನಡದವ್ರ ಪರ ತುಂಬಾ ಸಪೋರ್ಟಿವ್ ಇದ್ದಾರೆ. ಆದ್ರೆ KPSC ಇದು ಮೂರನೇ ಸರಿ ಸರ್, ಅಂದ್ರೆ 2 ಟೈಮ್ ಆಲ್ರೆಡಿ ಅವರು ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ. ನಿಜ. ಒಂದು ಎಲೆಕ್ಷನ್ ಟೈಮ್ ಅಲ್ಲಿ ನಾವೇ ರಿಕ್ವೆಸ್ಟ್ ಮಾಡಿದ್ವಿ, ಎಲ್ಲ ಒಂದು ಗೌರ್ಮೆಂಟ್ ಎಂಪ್ಲಾಯ್ಸ್ ಎಲ್ಲ ಎಲೆಕ್ಷನ್ ಡ್ಯೂಟಿಯಲ್ಲಿ ಇದ್ರು, ಮತ್ತೆ ಎಲೆಕ್ಷನ್ ಟೈಮಲ್ಲಿ ಬೇಡ ಅಂತ ಹೇಳಿ MCC ಇರ್ಬೇಕಾದ್ರೆ ಕಂಡಕ್ಟ್ ಮಾಡೋದು ಬೇಡ ಅಂತ. May 5th ಇತ್ತು, ಅದು ಎಕ್ಸ್ಟೆಂಡ್ ಆಯ್ತು. ಅದು July 7th ಇತ್ತು. ಆ ಒಂದು ಎಕ್ಸಾಮ್ಸ್ ಈ ಒಂದು ಈ ಒಂದು 2017 ಮತ್ತೆ 18 ಬ್ಯಾಚ್ ಅವರಿಗೆ ಒಂದು ಅವಕಾಶ ಕೊಡ್ಬೇಕಂತ ಕೇಳ್ಕೊಂಡ್ರು. ಅವ್ರ ಅಪ್ಲಿಕೇಶನ್ ಎಷ್ಟಿದೆ, 1200 ಪೋಸ್ಟ್ ಅವರು ಸ್ಟೂಡೆಂಟ್ಸ್ ಅಪ್ಲಿಕೇಶನ್ ಹಾಕಿದ್ದಾರೆ. ಅವ್ರಿಗೆ ಅವಕಾಶ ಕೊಡೋದಕ್ಕೆ ಇವ್ರು ಏನ್ ಮಾಡಿದ್ರು, ಮತ್ತೊಂದು ಡೇಟ್ ಕೊಟ್ರು. ಇವ್ರು ಏನಪ್ಪಾ ಅಂದ್ರೆ ವರ್ಕ್ ಪ್ರೆಸರ್, KPSC ಸೆಕ್ರೆಟರಿ ಅವರಿಗೆ ವರ್ಕ್ ಪ್ರೆಸರ್ ಇದೆ ಸರ್. ಯಾಕೆಂದ್ರೆ ಈಸ್ ಎ ಕನ್ಕರೆಂಟ್ ಚಾರ್ಜ್ ಅಲ್ಲಿ ಇರೋದು KPSC ಸೆಕ್ರೆಟರಿ. ಅವರು ನಿಮಗೆ ಗೊತ್ತಿರಬೇಕು, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಲ್ಲೂ ಇವರೇ ಇರೋದು. ಈ KPSC ಸೆಕ್ರೆಟರಿ ಆಗಿ ಇವರೇ ಇರೋದು. ಆ ಒಂದು ವರ್ಕ್ ಪ್ರೆಸರ್ ಇಂದ ಇವರು August 25th ಡೇಟ್, ಈ ಡೇಟ್ ಅಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಯಾವ್ದಾದ್ರು ಎಕ್ಸಾಮ್ಸ್ ನಡೆಸುತ್ತಾ ಇಲ್ಲ ಅನ್ನೋದೇ ಗೊತ್ತಿಲ್ಲ ಸರ್. ಫಸ್ಟ್ ಅದ್ರಲ್ಲಿ ಅವ್ರು ಹೇಳಿದ್ದಾರೆ, ಮೊನ್ನೆ ಕ್ಯಾಬಿನೆಟ್ ಅಲ್ಲಿ ಇದ್ರಲ್ಲಿ ಸೆಷನ್ ಒಳಗಡೆ ಅವ್ರು ಹೇಳಿದ್ದಾರೆ, CM ಸರ್ ಒಂದು ಆನ್ಸರ್ ಮಾಡಿದ್ದಾರೆ. KPSC ಅಂದ್ರೆ ಸ್ಟೇಟ್ ಎಕ್ಸಾಮ್ಸ್, KPSC ಹೇಳ್ಬೇಕಂದ್ರೆ KPSC ಅವರು UPSC, SSC ಮತ್ತೆ UGC ಈ ತರ ಯಾವುದೇ ಎಕ್ಸಾಮ್ಸ್, SSB, RRB ಎಕ್ಸಾಮ್ಸ್ ನಡೆಸಬೇಕಾದ್ರೆ ನಾವು ಆ ಡೇಟ್ ನ ಬಿಟ್ಟು ಬೇರೆ ಡೇಟ್ ಅಲ್ಲಿ ಎಕ್ಸಾಮ್ಸ್ ಮಾಡ್ತೀವಿ ಅಂತ ಅವರೇ ಆನ್ಸರ್ ಮಾಡಿದ್ದಾರೆ. ಇವಾಗ ಹೋಗಿ KPSC ನಾವು ಮನವಿ ಮಾಡಿ ಕೇಳ್ಕೊಂಡ್ರೆ, ನಾವೇ 25th ಇರೋ ಒಂದು ಎಕ್ಸಾಮ್ಸ್, ಏನೊಂದು IBPS ಎಕ್ಸಾಮ್ಸ್ ನಡೀತಾ ಇದ್ದಾರೆ, ಅವರಿಗೆ 25ನೇ ತಾರೀಕು ಟೋಟಲ್, ಅವರು 25, 24, 25, 31 3 ಡೇಸ್ ಇದೆ ಸರ್ ಅವರು ಎಕ್ಸಾಮ್ಸ್. ಟೋಟಲ್ 7000 ಪೋಸ್ಟ್ ಇದೆ. ಅವ್ರಿಗೆ ನಾವು 25ನೇ ತಾರೀಕಿನ ಡೇಟ್ ಎಕ್ಸ್ಟೆಂಡ್ ಮಾಡೋದಕ್ಕೆ ನಾವೇ ಮನವಿ ಮಾಡಿದ್ವಿ ಅಂತ ಹೇಳ್ತಾ ಇದ್ದಾರೆ KPSC ಸೆಕ್ರೆಟರಿ ಅವರು. ಆದ್ರೆ ಅವರಿಂದ ಯಾವುದೇ ರೀತಿ ಆನ್ಸರ್ ಬಂದಿಲ್ಲ. ಅದು ಬರೋದೇನಿದ್ರು 15ನೇ ತಾರೀಕು ತನಕ ಕಾಯ್ಬೇಕು ನಾವು. ಅವ್ರು ಬರಲ್ಲ, ಅವ್ರ ಡೇಟ್ ನೋಡ್ಕೊಂಡು ನಾವೇನ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಬಟ್ ಅವ್ರ ಡೇಟ್ ಅವ್ರು ಟೆಂಟೇಟಿವ್ ಡೇಟ್ ಬಿಟ್ಟಿರೋದು ಜನವರಿಯಲ್ಲಿ. ಹೌದು, ಜನವರಿ 5ನೇ ತಾರೀಕು ಅವ್ರು ಡೇಟ್ ಬಿಟ್ಬಿಟ್ಟಿದ್ದಾರೆ. ಅದು ಟೈಮ್ ಟೇಬಲ್ ಯಾವಾಗ ಜುಲೈಯಲ್ಲಿ ನೋಟಿಫಿಕೇಶನ್ ಆಗುತ್ತೆ, ಆಗಸ್ಟ್ ಅಲ್ಲಿ ಟೆಂಟೇಟಿವ್ ಡೇಟ್ August 25th IBPS ಎಕ್ಸಾಮ್ಸ್ ನಡೆಸ್ತೀವಿ ಅಂತ ಹೇಳ್ಬಿಟ್ಟಿದ್ದಾರೆ ಅವರು. ಆದ್ರೆ ಇವರು ಥರ್ಡ್ ಟೈಮ್ ಡೇಟ್ ಅನೌನ್ಸ್ ಮಾಡ್ಬೇಕಾದ್ರೆ ಆ ಡೇಟೇ ನೋಡ್ಕೊಂಡಿಲ್ಲ ಇವ್ರು ಅನೌನ್ಸ್ ಮಾಡಿರೋದು ಜುಲೈಯಲ್ಲಿ, ಆಗಸ್ಟ್ ಅಲ್ಲಿ ಮಾಡ್ತೀವಿ ಅಂತ ಹೇಳಿ. ಇವಾಗ ಸ್ಟೂಡೆಂಟ್ಸ್ ಕನ್ನಡದಲ್ಲಿ ಬರೀಬೇಕು ಅಂತ ಒಂದು ಆಸೆ ಇರೋದು. ಫಸ್ಟ್ ಟೈಮ್ IBPS ಕನ್ನಡದಲ್ಲಿ ಎಕ್ಸಾಮ್ಸ್ ಬರೀತಾ ಇದ್ದಾರೆ. ಅವರಿಗೆ ಅವಕಾಶ ಕೊಡ್ಲೇಬೇಕು ಅಂತ ನಾವು ಒತ್ತಡ ಪ್ರೆಸರ್ ಆಗ್ತಾ ಇದೀವಿ. ಯಾಕೆಂದ್ರೆ ಅವಕಾಶ ಅವರು ವಂಚಿತರಾಗಬಾರ್ದು ಸರ್. ಯಾಕೆಂದ್ರೆ ಈಗ
ಏನು 2,12,000 ಅಪ್ಲಿಕೇಶನ್ ಹೋಗಿದೆ ಕೇಸ್ ಇರೋದು 384 ಪೋಸ್ಟ್ ಸರ್. ಎಕ್ಸಾಮ್ಸ್ ಬರ್ದವ್ರೆಲ್ಲಾರು ಇದು AC ಮತ್ತೆ DOSP ಎಲ್ಲರೂ ಎಕ್ಸಾಮ್ಸ್ ಕ್ಲಿಯರ್ ಮಾಡಕ್ ಆಗಲ್ಲ. ಅದರಲ್ಲಿ ಕ್ಲರ್ಕ್ ಪೋಸ್ಟ್ ಆಗಿರ್ಬೋದು ಬ್ಯಾಂಕಿಂಗು, ನಮ್ ಕನ್ನಡದವರು ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಕನ್ನಡದವರೇ ಕಡಿಮೆ ಇದ್ದಾರೆ ಸರ್. ವೆರಿ ವಿರಳ, ನೀವು ನೋಡಬಹುದು. ಮುಂದಿನ ಹಂತದಲ್ಲಿ ಮುಂದಿನ ಅವಕಾಶ ಬೇಕೇ ಬೇಕಂತ ಕೇಳ್ತಾ ಇದೀವಿ. ಎಸ್, ಮುಂದಿನ ಹಂತದಲ್ಲಿ ಅದೇ ವಿಚಾರದ ಕುರಿತು ಮಾತನಾಡ್ತಾ ಹೋಗೋಣ. ಗುರು ರಾಘವೇಂದ್ರ ಅವರೇ, ಪ್ರಮುಖವಾಗಿ ನೋಡ್ತಾ ಇದ್ವಿ ಯಾವ ರೀತಿಯಾಗಿ ಡೇಟ್ಗಳಲ್ಲಿ, ದಿನಾಂಕಗಳಲ್ಲಿ ಗೊಂದಲ ಆಗ್ತಾ ಇದೆ ಅಂತೇಳಿ. ಒಂದೇ ದಿನ ಎರಡೆರಡು ಪರೀಕ್ಷೆಗಳು ಬಂದರೆ ಯಾರಿಗೂ ಕೂಡ ಬರೆಯೋಕೆ ಆಗೋದಿಲ್ಲ. ಒಂದೇ ಇದು ಎರಡರಲ್ಲಿ ಒಂದು ಆಯ್ಕೆಯನ್ನು ಮಾಡ್ಕೊಳ್ಬೇಕು. ಸದ್ಯ ಈ ಗೊಂದಲಕ್ಕೆ ಕಾರಣ ಆದವರು ಯಾರು ಅಂತ ಹೇಳಿ ಸರ್, ಮೊದಲನೇದಾಗಿ ಯಾವುದೇ ಒಂದು UPSC KPSC ಎಕ್ಸಾಮ್ಸು ಮತ್ತು RRB ಎಕ್ಸಾಮ್ಸ್ ಆಗಿರ್ಬೋದು, ಬ್ಯಾಂಕಿಂಗ್ ಎಕ್ಸಾಮ್ಗಳಾಗಿರ್ಬೋದು, ಯಾವೇ ಎಕ್ಸಾಮ್ ನಡಿಬೇಕಾದ್ರೆ ಕೋಆರ್ಡಿನೇಟರ್ಸ್ ಅಂತ ಇರ್ತಾರೆ. ಹೌದು, ಒಂದು ಕಮಿಟಿ ಅಂತಕ್ಕಂಥದ್ದು ಇರುತ್ತೆ. ಆ ಕಮಿಟಿ ಕರೆಕ್ಟಾಗಿ ಫಾಲೋಅಪ್ ಮಾಡಬೇಕು. ಅಂದರೆ ಸ್ಟೇಟ್ ವೈಸಲ್ಲಿ ಎಕ್ಸಾಮ್ಸ್ ಇದ್ದಾವೆ, ಅದನ್ನು ಯಾವ ಥರ ಕಂಡಕ್ಟ್ ಮಾಡಬೇಕು, ಅದಕ್ಕೆ ಕ್ಲಾಶಸ್ ಆಗುತ್ತಾ ಅನ್ನೋದು ಫಸ್ಟ್ ಕ್ಲಾರಿಫಿಕೇಶನ್ಸ್ ಇರಬೇಕು. ನಿಜ. ಅದು ಇಲ್ಲದೆ ಇರ್ತಕ್ಕಂಥದ್ದು ಮೊದಲನೇದಾಗಿ ತಪ್ಪು ಮಾಡಿದ್ದಾರೆ ಯಾರು ಕಮಿಟಿ ಮೆಂಬರ್ಸು, ಕೋಆರ್ಡಿನೇಟರ್ಸ್. ಅದಕ್ಕೆ ಇರ್ತಕ್ಕಂಥ ಒಂದು ಯಾರು ಮೇನ್ ಅಂತ ನಾವು ಕರಿತೀವಿ IAS ಅಧಿಕಾರಿಗಳು, ಅವರು ತಪ್ಪು ಮಾಡಿದ್ದಾರೆ. ಈ ತಪ್ಪನ್ನ ಮಾಡ್ಕೊಂಡು ಹೋಗ್ತಕ್ಕಂಥದ್ದು, ಪದೇ ಅದನ್ನ ಹೇಳ್ತಕ್ಕಂಥದ್ದು ಸಹಜವೇ ಆಗಿರುತ್ತೆ ಅಂತ ನಾವು ಅನ್ಕೊಂಡಿರ್ತೀವಿ. ಅದು ಆಗ್ಬಾರ್ದು. ಯಾಕಂದ್ರೆ ತುಂಬಾ ವಿದ್ಯಾರ್ಥಿಗಳು ಆಸ್ಪರೆಂಟ್ಸ್ ಇದ್ರ ಕನಸು ಹೊತ್ಕೊಂಡಿರ್ತಾರೆ. ತುಂಬಾ ವರ್ಷಗಳ ಕಾಲ ಇದನ್ನ ಪ್ರಿಪರೇಷನ್ ಪಡ್ಕೊಂಡಿರ್ತಾರೆ. ಈ ಎಲ್ಲಾ ಪ್ರಿಪರೇಷನ್ನ ಮತ್ತೆ ಅವ್ರು ಹಾಕ್ಬೇಕು ಅಂತಂದ್ರೆ ಜಾಸ್ತಿ ಕಾಲಾವಕಾಶ ಅಂತಕ್ಕಂಥದ್ದು ಬೇಕೇ ಬೇಕು ಅಲ್ವಾ. ಸೊ ಹಾಗಾಗಿ ಮೊದಲನೇದಾಗಿ ಆ ತಪ್ಪು ಅಂತಕ್ಕಂಥದ್ದು ಎಲ್ಲಾಗಿದೆಯೋ ಅಲ್ಲಿ ಸರಿಪಡಿಸ್ಬೇಕು. ಎರಡನೇದು ಆ ಡೇಟನ್ನು ಶಿಫ್ಟ್ ಮಾಡಬೇಕು. 25 ಆಗಸ್ಟ್ ಅಂತಕ್ಕಂಥದ್ದು ಏನಿದೆ, 2 ಎಕ್ಸಾಮ್ಸು, ಆ ಎಕ್ಸಾಮ್ಸ್ನ ಪೋಸ್ಟ್ಪೋನ್, ಒಂದು ಆ ಕಡೆ ಒಂದು ಈ ಕಡೆ. ಕರ್ನಾಟಕದಲ್ಲಿ ವಿವಿಧ ಜಿಲ್ಲೆಗಳಲ್ಲಿ ಎಲ್ಲಾ ಕಡೆಯಿಂದನೂ ಬರ್ತಾರೆ ವಿದ್ಯಾರ್ಥಿಗಳು, ಕರೆಕ್ಟ್ ಅಲ್ವಾ. ಅವ್ರು ಉಳ್ಕೊಳ್ಳತಕ್ಕಂಥ ವ್ಯವಸ್ಥೆ ಏನಾಗಿರಬೇಕು, ತುಂಬಾ ಬಡ ಕುಟುಂಬದಿಂದ ಬಂದಿರ್ತಾರೆ. ಇವೆಲ್ಲವನ್ನ ಪರಿಗಣನೆ ಮಾಡಿಕೊಂಡು ಮೊದಲನೇದಾಗಿ ಆ ಡೇಟ್ನ ಶಿಫ್ಟ್ ಮಾಡಬೇಕು. ಇದು ನಮ್ಮ ಮೊದಲನೇದಾಗಿ. ತದನಂತರ ಇದರಲ್ಲಿಂದ ಆಗ್ತಕ್ಕಂಥ ನಷ್ಟಗಳು ಅನೇಕ ರೀತಿಯಲ್ಲಿ ನಾವು ಚರ್ಚೆ ಮಾಡ್ಕೊಂಡು ಹೋಗ್ಬೋದು ಅಲ್ವಾ. ಒಂದು ಉದ್ಯೋಗ ಅಂತಕ್ಕಂಥದ್ದು ಸಿಕ್ಕಿದಾಗ ಆ ವ್ಯಕ್ತಿಯ ಒಂದು ಆದಾಯ ಅಂತಕ್ಕಂಥದ್ದು ಹರಿದು ಬರುತ್ತೆ. ಯಾವಾಗ ಆದಾಯ ಅಂತಕ್ಕಂಥದ್ದು ಬರುತ್ತೋ ಆಟೋಮೆಟಿಕ್ ಆಗಿ ಅವನ ಸೇವಿಂಗ್ಸ್ ಅಂತಕ್ಕಂಥದ್ದು ಇಂಪ್ರೂವ್ ಆಗುತ್ತೆ. ಎರಡನೇದು ಅವನ ಲೈಫ್ ಸ್ಟೈಲ್ ಅಂತಕ್ಕಂಥದ್ದು ಇಂಪ್ರೂವ್ ಆಗುತ್ತೆ. ಆಟೋಮೆಟಿಕ್ ಆಗಿ ಆ ಒಂದು ಆಸ್ಪಿರೆಂಟ್ಸ್ ಅಂತಕ್ಕಂಥದ್ದು, ವಿದ್ಯಾರ್ಥಿಗಳು ಅಂತಕ್ಕಂಥದ್ದು, ಅವರ ಜೀವನ ಮಟ್ಟ ಅಂತಕ್ಕಂಥದ್ದು ಗುಣಮಟ್ಟವಾಗಿ ಪರಿಣಾಮ ಆಗಿರುತ್ತೆ, ಅಭಿವೃದ್ಧಿ ಆಗ್ತಾರೆ. ಕರೆಕ್ಟ್ ಅಲ್ವಾ. ಸೊ ಹಾಗಾಗಿ ಸರ್ಕಾರ ಆಗಿರ್ಬೋದು, ಆಡಳಿತಾಂಗ ಆಗಿರ್ಬೋದು, ಅದು ಸೆಂಟ್ರಲ್ ಆಗಿರ್ಬೋದು, ಸ್ಟೇಟ್ ಆಗಿರ್ಬೋದು, ಎರಡೂನು ಅಷ್ಟೇ ಪರಿಣಾಮಕಾರಿಯಾಗಿ ಮತ್ತೆ ಉದ್ಯೋಗ, ಪರಿಪೂರ್ಣ ಉದ್ಯೋಗ ಅಂತಕ್ಕಂಥದ್ದು ಕೊಡಬೇಕು. ಪರಿಪೂರ್ಣ ಉದ್ಯೋಗ ಕೊಡಬೇಕು ಅಂತಂದ್ರೆ ಎಕ್ಸಾಮ್ಸ್ ಕರೆಕ್ಟಾಗಿ ಕಂಡಕ್ಟ್ ಮಾಡಬೇಕು. ಟೈಮ್ ಶೆಡ್ಯೂಲ್ಸ್ ಅಂತಕ್ಕಂಥದ್ದನ್ನ ಸೆಟ್ ಮಾಡುವಾಗೆ ಕರೆಕ್ಟಾಗಿ ಪ್ರಿಪ್ರೇಷನ್ ಇದೆಯಾ ಇಲ್ವಾ ಅಂತಕ್ಕಂಥದ್ದನ್ನ ಕೋಆರ್ಡಿನೇಟ್ ಮಾಡ್ಕೋಬೇಕು. ಇವು ಯಾವಾಗ ಆಗುತ್ತೋ ಆಗ ಆಟೋಮೆಟಿಕ್ ಆಗಿ ಉತ್ತಮವಾಗಿ ಎಕ್ಸಾಮ್ಸ್ ಅಂತಕ್ಕಂಥದ್ದು ಕಂಡಕ್ಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಸರ್. ಇದು ಮೊದಲನೇದಾಗಿ. ಎಸ್ ಕಾಂತಕುಮಾರ್ ಅವರೇ, ಇನ್ನೊಂದು ಕಡೆ ಇಲ್ಲಿ ಗಮನಿಸ್ತಾ ಇದ್ವಿ ನಾವು, ಲೋಕಸಭೆ ಚುನಾವಣೆಯ ನೆಪವೊಡ್ಡಿ ಪರೀಕ್ಷೆ ಮುಂದೆ ಹೋಗುತ್ತೆ. ಅದಾದಮೇಲೆ ಬೇರೆ ರೀತಿ ಕೋರ್ಟ್ನಿಂದ ಸ್ಟೇ ಬಂದಂಥ ಕಾರಣಕ್ಕಾಗಿ ಮತ್ತೊಂದು ಡೇಟ್ ಫಿಕ್ಸ್ ಮಾಡ್ತಾರೆ. ಹೀಗೆ ದಿನಾಂಕಗಳನ್ನು ಮುಂದೂಡಿಕೆ ಮಾಡ್ತಾನೆ ಇರ್ತಾರೆ. ಅವರಲ್ಲಿ ಒಂದು ನಿರ್ದಿಷ್ಟವಾದಂಥ ದಿನಾಂಕದ ನಿರ್ಧಾರ ಇಲ್ಲ. ಪದೇ ಈ ಎಕ್ಸಾಮಲ್ಲಿ ಮಾತ್ರ ಅಲ್ಲ, ಈ ಹಿಂದೆಯೂ ಕೂಡ ಇಂಥದ್ದೇ ಆಗಿತ್ತು. ಯಾಕೆ ಇಂಥ ನಿರ್ಧಾರ ಅಂಥೇಳಿ? ಈ ಪರೀಕ್ಷೆ ಇನ್ನು ಮುಂದೆ ಹೋಗ್ಬೋದಾ ಸರ್? ಅಟ್ಲೀಸ್ಟ್ ನಾವು ಕೇಳೋದು ಒಂದಿನ ಆದ್ರೂ ಮುಂದೆ ಹೋಗ್ಲೇಬೇಕು. ಫಾರ್ ಎಕ್ಸಾಂಪಲ್, ನಾವು PSIದು ಡಿಸೆಂಬರ್ 23 ಎಕ್ಸಾಮ್ಸ್ ಇತ್ತು. ಅವಾಗ್ಲೂ 1 ತಿಂಗಳು ಮುಂದೆ ಹಾಕೋದಕ್ಕೆ ನಾವು ತುಂಬಾ ಪ್ರಯತ್ನ ಪಟ್ವಿ. ಯಾಕೆಂದ್ರೆ ಅದು ಕೋರ್ಟಲ್ಲಿ ಆದೇಶ ಆದ್ಮೇಲೆ ಹೋಮ್ ಮಿನಿಸ್ಟರ್ ಸರ್ ಇಮಿಡಿಯೇಟ್ ಇದು ಮಾಡಿದ್ರು. ಆ ಡೇಟ್ ಅನೌನ್ಸ್ ಮಾಡಿದಾಗ ಜನವರಿ 23 ಸೇಮ್ ಡೇಟ್ ಅಂದ್ರೆ ಸಂಡೇ ಇತ್ತು, ಡಿಸೆಂಬರ್ 23. ಜನವರಿ 23ಗೆ 2 ಸ್ಟೇ ಬಂತು. KE ಎದವರು 2 ಸ್ಟೇ ಎಕ್ಸಾಮ್ ಕಂಡಕ್ಟ್ ಮಾಡಿದ್ದಾರೆ ಸರ್. ನೋಡಿ, ವಿಲೇಜ್ ಅಕೌಂಟೆಂಟ್ ಬಂದ್ರೆ KE ಇಂದ ಸುಮಾರು 10 ಲಕ್ಷ ನೋಟಿಫಿಕೇಶನ್ ಬಂದಿದೆ. ಓಕೆನಾ? ಇಲ್ಲಿ ಬಂದಿರೋದು 2,12,000. ಓಕೆನಾ? ಅವ್ರು ಎಕ್ಸಾಮ್ ಕಂಡಕ್ಟ್ ಮಾಡ್ತಿರೋದು ಇಲ್ಲಿ 700 ಸೆಂಟರ್ ಆದ್ರೆ ಅಲ್ಲಿ ಇಮೇಜ್ ಮಾಡ್ಕೊಳ್ಳಿ 3,500 ಸೆಂಟರ್ ಇರುತ್ತೆ. ಯಾಕೆ ಈಗ 2 ಲಕ್ಷ ಇದು ಬಂದ್ರೆ 700 ಸೆಂಟರ್ ಅಂತ KPSC ಅವರು ಹೇಳ್ತಿದ್ದಾರೆ. ಈಗ 700 ಸೆಂಟರ್ಗೆ ಸುಮಾರು 2,12,000 ಜನ ಅಪೀರ್ ಆಗ್ತಿದೆ ಅಂದ್ರೆ ಸುಮಾರು 4 ಲಕ್ಷ ಜನ, 4 lakhs ಪೇಪರ್ ಪ್ರಿಂಟ್ ಆಗ್ತಾ ಇದೆ ಅಂತ. ಅವರಿಗೆ ಪೇಪರ್ ಪ್ರಿಂಟ್ ಮಾಡಿ ಸ್ಟೋರ್ ಮಾಡ್ಕೊಳೋದಕ್ಕಾಗೋದು, ಇದನ್ನೆಲ್ಲ ಯೋಚನೆ ಮಾಡಕ್ ಮುಂಚೆ ಡೇಟ್ ಯಾವ್ದು ಕ್ಲಾಶ್ ಆಗುತ್ತೆ, ಯಾವ್ದು ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ 5 ನಿಮಿಷ ಇಲ್ಲ 1 ಅವರ್ ಚರ್ಚೆ ಮಾಡ್ಬಿಟ್ಟು ಪರೀಕ್ಷಾ ದಿನಾಂಕ ಕರೆಕ್ಟ್ ಕೊಟ್ಟಿದ್ರೆ ಇವತ್ತಿನ ದಿನ ಎಷ್ಟೋ ಸ್ಟೂಡೆಂಟ್ಸ್, ಲಕ್ಷಾಂತರ ಸ್ಟೂಡೆಂಟ್ಸ್ ಅವರು
ಹೆಂಗಾಗ್ಬಿಟ್ಟಿದ್ದಾರೆ ಅಂತಂದ್ರೆ ಎಕ್ಸಾಮ್ ಮುಂದೆ ಹೋಗುತ್ತೋ ಒಂದಾದ್ರೆ 2 ಎಕ್ಸಾಮ್ಸ್ ಅಲ್ಲಿ ಯಾವ್ದು ಬರೀಬೇಕು ಯಾವ್ದು ಬರೀಬಾರ್ದು ಕನ್ಫ್ಯೂಷನ್. ಸರ್ ನಮಗೆ ನೂರಾರು ಕಳ್ಸಿದ್ದಾರೆ ಸರ್, 2ಕ್ಕೂ ಅಪ್ಲಿಕೇಶನ್ ಹಾಕಿರೋದು, 2 ಅಪ್ಲಿಕೇಶನ್ ಹಾಕಿರೋದು, 2ಕ್ಕೂ 100 ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ನಾವು ಇವನ್ ಪ್ರಿಯಾಂಕ್ ಖರ್ಗೆ ಸರ್ ಹತ್ರ ಮಾತಾಡಿದ್ವಿ, HC ಮಹದೇವಪ್ಪರ ಹತ್ರ ಮಾತಾಡಿದ್ವಿ, ಎಲ್ಲ ಮಿನಿಸ್ಟರ್ ಹತ್ರ ನಾವು ಇದು ಮಾಡಿದ್ವಿ, ಡಿ ಪಿ ಆರ್ ರಣದೀಪ್ ಸರ್ ಅವ್ರ ಹತ್ರ ಮನವಿ ಕೊಟ್ವಿ. ಎಲ್ಲರೂ CM ಸರ್ ಗಮನಕ್ಕೆ ತೊಗೊಂಬರ್ತೀವಿ, ಅವ್ರ ಕಡೆಯಿಂದ ಆಗ್ಬೇಕಂತ ಹೇಳ್ತಾರೆ. ಈ KPSC ಅವ್ರು ಏನಂತ ಅಂದ್ರೆ ಇವರು CM ಸರ್ಗಿಂತ ಅವ್ರಿಗೆ CM ಇದ್ದಂಗೆ ಮಾಡ್ತಿದ್ದಾರೆ KPSC ಅವರು. ಅವ್ರದೇ ಸರ್ಕಾರ ಅನ್ಕೊಂಡ್ಬಿಟ್ಟಿದ್ದಾರೆ ಸರ್ KPSC. ಆಕ್ಚುಲಿ KPSC ಇಂದ ಎಷ್ಟೊಂದು ರಿಸಲ್ಟ್ಸ್ ಪೆಂಡಿಂಗ್ ಇದೆ. ಮತ್ತೆ ಲ್ಯಾಂಡ್ ಸರ್ವೇಯರ್ ನಾನು ಕೇಳಿದೆ, ಲಾಸ್ಟ್ ಮಂತ್ ಅಲ್ಲಿ 7ನೇ ತಾರೀಕು 21ನೇ ತಾರೀಕು 2 ಎಕ್ಸಾಮ್ಸ್ ಇತ್ತು. ಆ ಎಕ್ಸಾಮ್ಸ್ 2 ಎಕ್ಸಾಮ್ಸು ಸರ್ ಅವ್ರು ಏನ್ ಮಾಡ್ತಾ ಇದೀವಿ ಅಂತಾನೆ ಅಪ್ಡೇಟ್ ಮಾಡಿಲ್ಲ. ಅವರು ಎಕ್ಸ್ಟೆಂಡ್ ಮಾಡ್ತೀವಾ ಇಲ್ಲ ಎಕ್ಸಾಮ್ಸ್ ಮಾಡ್ತೀವಾ ಏನು ಅಪ್ಡೇಟ್ ಮಾಡಿಲ್ಲ ವೆಬ್ಸೈಟ್ ಅಲ್ಲಿ. ಆಲ್ ಟಿಕೆಟ್ ಕೂಡ ಬಿಟ್ಟಿಲ್ಲ, ಅದನ್ನ ಪೋಸ್ಟ್ಪೋನ್ ಮಾಡಿದ್ರು. ಈಗ ಅದು ನೆಕ್ಸ್ಟ್ ಡೇಟ್ ಯಾವ್ದು ಅಂತಾನೆ ಬಿಟ್ಟಿಲ್ಲ. ಎಷ್ಟೋ ಗ್ರೂಪ್ ಬಿ, ಗ್ರೂಪ್ ಸಿ, ಗ್ರೂಪ್ ಡಿ ಎಕ್ಸಾಮ್ಸ್ ನೋಟಿಫಿಕೇಶನ್ ಈ ಸರ್ಕಾರ ಕಳಿಸಿದೆ KPSCಗೆ, ಒಂದು ಡೇಟು ಅನೌನ್ಸ್ ಮಾಡಿಲ್ಲ. ಈಗ ಇವರಿಗೆ ಎಷ್ಟೊಂದು ಡೇಟ್ಸ್ ಇದೆ, ಆದ್ರೆ ಇವ್ರೇನ್ ಮಾಡ್ತಿದ್ದಾರೆ, ಒಂದು ಎಕ್ಸಾಮ್ಸ್ಗೆ ನಾವು ಹೇಳ್ತಾ ಇದೀನಿ, ಕನ್ನಡದ ಸುಮಾರು 30,000 ಜನ IBPS ಎಕ್ಸಾಮ್ಸ್ ಅಪ್ಲೈ ಮಾಡಿದ್ದಾರೆ. ಅವ್ರಿಗೆ ಅನ್ಯಾಯ ಆಗ್ಬಾರ್ದು, ಅದೊಂದೇ ನಮ್ಮ ಇದು ಸರ್. ಒಂದಿನ ಆದ್ರೂ ಎಕ್ಸ್ಟೆಂಡ್ ಮಾಡಲೇಬೇಕು, ಅವ್ರಿಗೆ ನ್ಯಾಯ ಕೊಡ್ಲೇಬೇಕು ಸರ್. ಎಸ್ ಪ್ರಮುಖವಾಗಿ ನೋಡ್ತಾ ಇದ್ವಿ ಎಷ್ಟೆಲ್ಲ ತೊಂದರೆಗಳಾಗಿವೆ ಅಂತೇಳಿ. ಇನ್ನೊಂದು ಕಡೆಯಲ್ಲಿ ಗುರು ರಾಘವೇಂದ್ರ ಅವರೇ ಗಮನಿಸ್ತಾ ಇದ್ವಿ, ಯಾವುದೇ ಒಂದು ಎಕ್ಸಾಮನ್ನು ನಡೆಸೋಕೆ ದಿನಾಂಕವನ್ನು ನಿಗದಿ ಮಾಡೋಕ್ಕಿಂತ ಮುಂಚಿತವಾಗಿ ನೋಡ್ಕೊಳ್ಬೇಕು, ಆ ಡೇಟಲ್ಲಿ ಕ್ಲಾಶ್ ಆಗುತ್ತಾ ಅಂತೇಳಿ. ಇಲ್ಲಿ ಮುಹೂರ್ತ ನೋಡ್ಕೊಂಡು ಇಡಬೇಕಿತ್ತ ಕರ್ನಾಟಕ ಲೋಕಸೇವಾ ಆಯೋಗದವರಿಗೆ ಅಷ್ಟು ಗೊತ್ತಾಗಲ್ವಾ? ಯಾಕಂತ ಹೇಳಿದ್ರೆ ಬ್ಯಾಂಕಿಂಗ್ ಎಕ್ಸಾಮ್ ಮೊದಲೇ ನಿಗದಿ ಆಗಿತ್ತು, ಅದಾದ್ಮೇಲೆ ಇವರು ಡೇಟನ್ನು ಮುಂದಾಕೊಂಡು ಈ ಡೇಟಿಗೆ ಇಟ್ಟಿರೋದು. ಏನು ಹೇಳ್ತೀರಾ ಇದ್ರ ಬಗ್ಗೆ? ಇದು ಸಾಮಾನ್ಯವಾಗಿ ಗೊಂದಲ ಹಬ್ಸೋಕೆ ಇದು ಮಾಡಿದ್ದಾರೆ ಅಂತ ನಾವು ತಿಳ್ಕೊಬೋದು. ಎರಡನೇದು ಏನಿಲ್ಲ, ಈ ಡೇಟ್ನ ಮುಂದೂಡ್ಬೋದು ಅಂತಂದರೆ ಈಸಿಯಾಗಿ ಮಾಡ್ಬೋದು. ಯಾಕೆ ಅಂತಂದರೆ ಇನ್ನು ಆಗಸ್ಟ್ 25 ಇರ್ತಕ್ಕಂಥದ್ದು. ಹಾಗಾಗಿ ಡೇಟ್ ಶೆಡ್ಯೂಲ್ನ ಅಂತಕ್ಕಂಥದ್ದನ್ನು ಪೋಸ್ಟ್ಪೋನ್ ಮಾಡ್ಬೋದು. ಪೋಸ್ಟ್ಪೋನ್ ಮಾಡಿದಾಗ, ಯಾಕಂದರೆ ಇವರು ಹೇಳಿದ್ರು ಹಾಗೆ 2 ಎಕ್ಸಾಮ್ಗೆ ಅಟೆಂಡ್ ಮಾಡೋದಕ್ಕೆ ಏನು ಅಪ್ಲಿಕೇಶನ್ಸ್ ಅಂತಕ್ಕಂಥದ್ದು ಹಾಕಿರ್ತಾರೆ. ಹಾಗಾಗಿ ಆ 2 ಕನ್ಸರ್ನ್ ಇಟ್ಕೊಂಡು ನಾವು ಅವರಿಗೆ ಮನವಿ ಅಂತಕ್ಕಂಥದ್ದು ಮಾಡ್ತಾ ಇದ್ದೀವಿ. ಯಾಕೆ ಅಂತಂದರೆ ಅನೇಕ ಬಾರಿ ಮನವಿಗಳು ಕೊಟ್ಟಿದ್ದಾರೆ. ನಾವು ಈ ಒಂದು ವೇದಿಕೆ ಮುಖಾಂತರ ಅವ್ರಿಗೆ ಮನವಿ ಮಾಡತಕ್ಕಂಥದ್ದು ಏನು ಅಂತಂದರೆ, ಈ ಒಂದು ಡೇಟ್ಸ್ನ ಮುಂದೂಡಿಕೆ ಮಾಡ್ತಕ್ಕಂಥದ್ದು. ಎರಡನೇದು ಏಜ್ ಲಿಮಿಟ್ ಅಂತಕ್ಕಂಥದ್ದು ಇರುತ್ತೆ. ಯಾಕೆ ಅಂತಂದ್ರೆ 1 ಟರ್ಮ್ ಇರ್ತಕ್ಕಂಥವ್ರು ಇದ್ದಾರೆ. ಹಾಗಾಗಿ ಆ ಏಜ್ ಲಿಮಿಟ್ ಅಂತಕ್ಕಂಥದ್ದು ಕ್ರಾಸ್ ಆಗ್ಬಿಟ್ರೆ ನೆಕ್ಸ್ಟ್ ಎಕ್ಸಾಮಿನೇಷನ್ಸ್ ಅಂತಕ್ಕಂಥದ್ದು ತಗೊಳ್ಳೋದಕ್ಕೆ ಅಸಾಧ್ಯ ಅಂತಕ್ಕಂಥದ್ದನ್ನ ಅವರು ಮನವಿ ಮಾಡ್ಕೊಂಡು ಅವರು ಅಂತಕ್ಕಂಥದ್ದು ಗಮನದಲ್ಲಿ ಇಟ್ಕೊಂಡು ಈ ಕೆಲಸವನ್ನ ಮಾಡ್ಬೇಕಾಗುತ್ತೆ ಅಲ್ವಾ. ಸೊ ಇಲ್ಲಿ ಆಸ್ಪಿರೆಂಟ್ಸ್ ಅಂತಕ್ಕಂಥದ್ದು ಏನಾದ್ರೂ ಏಜ್ ಲಿಮಿಟ್ ಕ್ರಾಸ್ ಆಗೋದ್ರೆ ಅವರ ಜೀವನನೇ ಮಟ್ಕು ಆಗತಕ್ಕಂಥದ್ದು ಸಾಧ್ಯತೆ ಬಹುತೇಕವಾಗಿ ನಾವು ನೋಡೋದಾದ್ರೆ. ಹಾಗಾಗಿ ಈ ಒಂದು ಎಕ್ಸಾಮ್ಸ್ ಅಂತಕ್ಕಂಥದ್ದು ನಡೆಸೋ ಉದ್ದೇಶ ಏನು ಅಂತಂದ್ರೆ ಎಲ್ಲ ಒಂದು ಆಸ್ಪಿರೆಂಟ್ಸ್ಗೆ ನ್ಯಾಯ ಸಿಗಬೇಕು ಅಂತಕ್ಕಂಥದ್ದು. ಕರೆಕ್ಟ್ ಅಲ್ವಾ? 360 ಪೋಸ್ಟ್ಸ್ ಅಂತಕ್ಕಂಥ KPSC ಇದೆ, 6,000 ಅಂತಕ್ಕಂಥದ್ದು ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಪೋಸ್ಟ್ಸ್ ಅಂತಕ್ಕಂಥದ್ದು ಏನಿದೆ ಅಷ್ಟು ಅಂತಕ್ಕಂಥದ್ದು ಪ್ರಾಮಾಣಿಕವಾಗಿ ನಡಿಬೇಕು ಎಕ್ಸಾಮ್. ಯಾಕೆ ಅಂತಂದ್ರೆ ಈಗ ನ್ಯಾಯಾಲಯಕ್ಕೆ ಹೋಗ್ತಕ್ಕಂಥದ್ದು ಅನೇಕ ರೀತಿಯಲ್ಲಿ ನಾವು ನೋಡ್ಕೊಂಡ್ ಬಂದಿದೀವಿ ಅಲ್ವಾ. ಹಾಗಾಗದೆ ಯಾರು ಪ್ರಾಮಾಣಿಕವಾಗಿದ್ದಾರೋ ಅವ್ರಿಗೆಲ್ಲರಿಗೂ ನ್ಯಾಯ ಸಿಗ್ಬೇಕು. ಆಗ ಮಾತ್ರನೇ ಅಭಿವೃದ್ಧಿ ಅಂತಕ್ಕಂಥದ್ದು, ನಾವು ಏನು ಅಭಿವೃದ್ಧಿ ಅನ್ಕೊಂಡು ಹೋಗ್ತೀವೋ ಉದ್ಯೋಗನೇ ಸಿಕ್ಕಿಲ್ಲ ಅಂತಂದ್ರೆ ಅಭಿವೃದ್ಧಿ ಎಲ್ಲಾಗ್ತೀವಿ? ಅದು ಪ್ರಶ್ನೆ ಆಗಿ ಉಳಿದು ಬಿಡುತ್ತೆ. ಆ ಪ್ರಶ್ನೆ ಅಂತಕ್ಕಂಥದ್ದು ಆಗದೆ ನಮ್ಗೆ ಸಾಮಾನ್ಯವಾಗಿ ಉದ್ಯೋಗ ಅವಕಾಶಗಳು ಅಂತಕ್ಕಂಥದ್ದು ಪ್ರಾಮಾಣಿಕವಾಗಿ ಸಿಕ್ಕಿದ್ರೆ ಅರ್ಥಗರ್ಭಿತವಾದಂತಹ ಒಂದು ಭವಿಷ್ಯವನ್ನ ಕಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೇನೆ ನಮ್ಮ ಈ ಚರ್ಚಾ ಕಾರ್ಯಕ್ರಮದಲ್ಲಿ ಸಿದ್ಧಲಿಂಗ ಬಾಗೇವಾಡಿ, ರಾಜ್ಯ ಕಾರ್ಯದರ್ಶಿ, ಆಲ್ ಇಂಡಿಯಾ ಡೆಮೋಕ್ರೆಟಿಕ್ ಯೂತ್ ಆರ್ಗನೈಸೇಷನ್ ನ ರಾಜ್ಯ ಕಾರ್ಯದರ್ಶಿಗಳು ಭಾಗಿಯಾಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ದೊಡ್ಡ ಮಟ್ಟದ ಗೊಂದಲಕ್ಕೆ ಕಾರಣ ಆಗಿರುವಂತದ್ದು ಸದ್ಯ KS ಮತ್ತು ಬ್ಯಾಂಕಿಂಗ್ ಪರೀಕ್ಷೆ, ಈ 2 ಡೇಟ್ಗಳು ಒಟ್ಟಿಗೆ ಬಂದಿರೋದು. ಸರ್ ಇಲ್ಲಿ ಯಾರ ನಿರ್ಧಾರ ತಪ್ಪು ಅಂತ ನೀವು ಹೇಳ್ತೀರಾ? ಸರ್, ಮೊಟ್ಟ ಮೊದಲಿಗೆ ನಮ್ಮ ರಾಜ್ಯದ ನೊಂದ ಅಭ್ಯರ್ಥಿಗಳು ಮತ್ತು ಉದ್ಯೋಗಾಕಾಂಕ್ಷಿಗಳ ಪರವಾಗಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಕ್ಕೆ AIDYO, ಆಲ್ ಇಂಡಿಯಾ ಡೆಮೋಕ್ರೆಟಿಕ್ ಯೂತ್ ಆರ್ಗನೈಸೇಷನ್ ಕರ್ನಾಟಕ ರಾಜ್ಯ ಸಮಿತಿ ನಿಮಗೆ ಅನಂತ ಧನ್ಯವಾದಗಳನ್ನು ಹೇಳುತ್ತೆ. ಥ್ಯಾಂಕ್ ಯು ಸರ್. ಇದು KPSC ನಿಮಗೆಲ್ಲ ಗೊತ್ತಿರೋ ಇತಿಹಾಸ. KPSC ಸ್ಥಾಪನೆಯಿಂದ ಇಲ್ಲಿಯವರೆಗೂ ಕೂಡ
ಅದರದ್ದು ಅಕ್ರಮ, ಪ್ರಶ್ನೆ ಪತ್ರಿಕೆ ಸೋರಿಕೆ, ಭ್ರಷ್ಟಾಚಾರ, ಗೊಂದಲದ ಗೂಡೆ ಅದು. ಇವತ್ತಿಗೂ ಉದ್ಯೋಗಾಕಾಂಕ್ಷಿಗಳಿಗೆ ಸರಿಯಾದಂತ ನ್ಯಾಯ ಕೊಟ್ಟಿರ್ತಕ್ಕಂಥ ಇತಿಹಾಸ ಇಲ್ಲ. ಇಲ್ಲಿ KPSC ಅವರು ಇದೇನು ಬ್ಯಾಂಕಿಂಗ್ ಎಕ್ಸಾಮ್ ಮೊದಲೇ ನಿರ್ಧಾರಿತ ಆಗಿತ್ತು. ಯಾವುದೇ ಒಬ್ಬ ಉದ್ಯೋಗಾಕಾಂಕ್ಷಿ ಒಂದು ಪರೀಕ್ಷೆ ತಯಾರಿ ಮಾಡ್ಬೇಕಂದ್ರ ಅದ್ರ ಹಿಂದೆ ಬಹಳ ಪರಿಶ್ರಮ ಅದ. ನಿಜ 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 ಸರ್. ಲಕ್ಷಾಂತರ ರೂಪಾಯಿ ಸಾಲ ಮಾಡ್ಕೊಂಡು ಕೋಚಿಂಗ್ ತಗೊಂಡಿರ್ತಾರ. ಕೋಚಿಂಗ್ ಆದ್ಮೇಲೆ ಪರೀಕ್ಷೆ ಬರೆದು ನೌಕರಿ ತಗೋಬೇಕು ಅಂತೇಳಿ ರೂಮ್ಗಳನ್ನು ಮಾಡಿಕೊಂಡು ಬಹಳ ಕಷ್ಟಪಟ್ಟು ಪರಿಶ್ರಮ ಪಟ್ಟು 24x7 ಲೈಬ್ರರಿಗಳಲ್ಲಿ ಇಡೀ ಜೀವನನೇ ಅವ್ರು ಇದ್ರಗೋಸ್ಕರ ತಯಾರಿ ಮಾಡಿರ್ತಾರೆ. ಇವರೊಂದು ತಪ್ಪು ನಿರ್ಧಾರದಿಂದ ಅವರ ಭವಿಷ್ಯದ ಜೊತೆ ಚೆಲ್ಲಾಟ ಆಡ್ತಾ ಇದಾರೆ. ಹೀಗಾಗಿ KPSC ಅವರು ಈ ಕೂಡಲೇ ಅವ್ರ ಪರೀಕ್ಷೆ ದಿನಾಂಕನ ಬದಲಿಸ್ಕೋಬೇಕು. ಯಾಕಂದ್ರೆ ಇದು ಇವ್ರು ನಿರ್ಧಾರ ಮಾಡಿರ್ತಕ್ಕಂಥ ದಿನಾಂಕ. ಬ್ಯಾಂಕಿಂಗ್ ಎಕ್ಸಾಮ್ ದಿನಾಂಕ ಏನು ಪೂರ್ವ ನಿಗದಿತ ಆಗಿತ್ತು. ಈಗ ಒಂದು ಸಣ್ಣ ಸಣ್ಣ ವಿಷಯಗಳು ಇವತ್ತು ಟೆಕ್ನಾಲಜಿ ಎಷ್ಟು ಬೆಳೆದಂದ್ರೆ ಇಡೀ ಜಗತ್ತಿನ ಎಲ್ಲಿ ಏನ್ ನಡೀತಾ ಅನ್ನೋದು ಗುರುತಿಸಬಹುದು. ಹಾಗಾದ್ರೆ ಇವ್ರು ಎಕ್ಸಾಮ್ ಡೇಟ್ ಬಿಫೋರೇ ಮಾಡಿದ್ ಇವ್ರಿಗೆ ಯಾಕೆ ಗೊತ್ತಾಗಲ್ಲ? ಬಹಳ ಬೇಜವಾಬ್ದಾರಿತನದಿಂದ ನಡೀತಾ ಇದಾರೆ. ನಾನು ಕೇಳ್ತಾ ಇದ್ದೆ ಅದನ್ನೇ ಆಗ್ಲಿ, ಯಾವ್ದೋ ಮುಹೂರ್ತ ನೋಡಿ ಎಕ್ಸಾಮ್ ಡೇಟ್ ಅನ್ನು ಇಡಬೇಕಾ ಅಂತೇಳಿ. ಯಾವ ಮುಹೂರ್ತ ಅವಶ್ಯಕತೆ ಇಲ್ಲ. ಎಲ್ಲ ಉದ್ಯೋಗಾಕಾಂಕ್ಷಿಗಳಿಗೆ ಅನುಕೂಲ ಆಗ್ಬೇಕು. ಒಬ್ಬ ಅಭ್ಯರ್ಥಿ ಇವ್ರಿಟ್ಟಿರ್ತಕ್ಕಂಥ ದಿನಾಂಕದ ಗೊಂದಲದಿಂದ ಅವನ ಭವಿಷ್ಯ ನಾಶ ಆಗ್ಬಾರ್ದು. ಪ್ರತಿಯೊಬ್ಬ ಉದ್ಯೋಗಾಕಾಂಕ್ಷಿಗೆ ಅವಕಾಶ ಸಿಗ್ಬೇಕು. ನಾನು ಆಗ್ಲೇ ಹೇಳಿದೆ ಸರ್, ಬಹಳ ತಯಾರಿ ಇರ್ತದ. ನಾವು AIDOದಿಂದ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅಂತೇಳಿ ಇದೇ ಜನವರಿ 18ಕ್ಕೆ ಒಂದು ಧರಣಿ ಮಾಡಿದೇವಿ. ಅದ್ರ ಹಿಂದೆನೂ ಹೋರಾಟಗಳನ್ನು ಮಾಡಿದೇವಿ. ನಿಮಗೆ ಉದ್ಯೋಗ ಕೊಡಕಾಲಿಲ್ಲ, ನಿರುದ್ಯೋಗ ಭತ್ಯೆ ಖಾತ್ರಿಪಡಿಸಬೇಕಂತ ಕೇಳ್ಕೊಂಡೇವಿ. ಮತ್ತು ಪರೀಕ್ಷೆಯಲ್ಲಿ ನಡೀತಕ್ಕಂಥ ಭ್ರಷ್ಟಾಚಾರ ಸಂಪೂರ್ಣ ತಡೆಗಟ್ಟಬೇಕು. ಟ್ರಾನ್ಸ್ಪರೆಂಟ್ ಎಕ್ಸಾಮ್ ನಡೆಸಬೇಕು. ಹಿಂದೆ ಹೋಟಾ ಕಮಿಟಿ ಕೊಟ್ಟದ, ಆ ಹೋಟಾ ಕಮಿಟಿ ರಿಪೋರ್ಟ್ ಅನ್ನು ಇವರು ಡಸ್ಟ್ಬಿನ್ ಹೋಗದಾರ. ಈ ಕೂಡ ಹೋಟಾ ಕಮಿಟಿ ಇಂಪ್ಲಿಮೆಂಟ್ ಮಾಡಬೇಕು. UPSC ವರ್ಷಕ್ಕೆ ಎಕ್ಸಾಮ್ ನಡೆಸಂಗೆ ಯಾಕೆ KPSC ಎಕ್ಸಾಮ್ ನಡೆಸಕ್ ಆಗಲ್ಲ? ಆದ್ರೆ ಇವ್ರು ಬೇಜವಾಬ್ದಾರಲ್ಲ. ಉದ್ಯೋಗಾಕಾಂಕ್ಷಿಗಳ ಜೊತೆ ಇವ್ರು ಏನ್ ಮಾಡ್ತಾ ಇದಾರ? ಪ್ರತಿ ವರ್ಷ ಲಕ್ಷಾಂತರ ವಿದ್ಯಾರ್ಥಿಗಳು ಇವತ್ತು KS ಎಕ್ಸಾಮ್ 2 ಲಕ್ಷಕ್ಕೂ ಅಧಿಕ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕ್ಯಾರ. ಹಾಗಾದ್ರೆ ಅವ್ರ ಭವಿಷ್ಯ ಏನು ಸರ್? ನಾವು ಆಲ್ ಇಂಡಿಯಾ ಡೆಮೊಕ್ರಾಟಿಕ್ ಯೂತ್ ಆರ್ಗನೈಸೇಷನ್ ಇದು ಅಷ್ಟೇ ಅಲ್ಲ, 2 ಎಕ್ಸಾಮ್ ಒಂದೇ ದಿನ ಇಡೋದ್ರಿಂದ ಎಂತ ಅನಾಹುತಗಳಾಗ್ಯಾವ ಸರ್. ಹಿಂದೆ ನೀವು ಕರ್ನಾಟಕದಲ್ಲಿ ಅದೇ ಒಂದು 6-7 ತಿಂಗಳಿಂದ ಹೋದ್ರ ಗುಲ್ಬರ್ಗ, ಬಿಜಾಪುರ್, ಉತ್ತರ ಕರ್ನಾಟಕದಿಂದ ಬರ್ತಕ್ಕಂಥ ಟ್ರೈನ್ ನಲ್ಲಿ ಉದ್ಯೋಗಾಕಾಂಕ್ಷಿಗಳು ಟಾಯ್ಲೆಟ್ ರೂಮ್ ನಲ್ಲಿ ಕೂತ್ಕೊಂಡು ಜರ್ನಿ ಮಾಡಿ ಬಂದಾರ. ನಿಜ 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 ಸರ್. ಹಲವಾರು ಪತ್ರಿಕೆಗಳಲ್ಲಿ ಮರುದಿವಸ ಪ್ರಕಟ ಆಯ್ತು. ಇದಕ್ಕೆ ಒಬ್ಬನೇ ಒಬ್ಬ ಅಧಿಕಾರಿ ಉತ್ತರ ಕೊಟ್ಟಿಲ್ಲ. ಇದಕ್ಕೆ ಸಂಬಂಧಪಟ್ಟಂತ ಸಚಿವರು ಪ್ರತಿಕ್ರಿಯೆ ಕೊಟ್ಟಿಲ್ಲ. ಇವ್ರು ಯಾವ್ದೋ ಎಲ್ಲೋ ಒಂದು ಟಿಫನ್ ಮಾಡಿದ್ರೆ ಸುದ್ದಿ ಕೊಡ್ತಾರ, ಇದಕ್ಕೆ ಪ್ರತಿಕ್ರಿಯೆ ಕೊಡ್ತಾರ. ಕೊಡ್ಬೇಕಲ್ಲ ಉದ್ಯೋಗಾಕಾಂಕ್ಷಿಗಳು. ಟ್ರೈನಿನ ಟಾಯ್ಲೆಟ್ ರೂಮ್ ನಲ್ಲಿ ಕುತ್ಕೊಂಡ್ ಬಂದಾರ. ಡಿಲಿವರಿ ಆದಂತ ಹೆಣ್ಣು ಮಕ್ಕಳು ಅವ್ರ ಭವಿಷ್ಯ ಹೋಗ್ಬಾರ್ದು ಅಂತೇಳಿ 3 ತಿಂಗಳ 2 ತಿಂಗಳ ಮಗುವನ್ನು ಹೊತ್ಕೊಂಡು ಜನರಲ್ ಹೋಗ್ಯಾಕ ಬಂದಾರ. ಕಾಂತಕುಮಾರ್ ಅವರೇ, ಇನ್ನೊಂದು ಕಡೆಯಲ್ಲಿ ಈ 2 ಡೇಟ್ ಕ್ಲಾಶ್ಗಳ ಹಿಂದೆ ಏನಾದ್ರೂ ಗೋಲ್ಮಾಲ್ ಆಗಿರುವಂತ ಶಂಕೆ ಇದೆಯಾ, ಹೇಗೆ ಸರ್? ಕೆಲವೊಂದು ಸ್ಟೂಡೆಂಟ್ಸ್, ಯಾಕೆಂದ್ರೆ ಟು ಬಿ ಫ್ಯಾಕ್ಟ್ಸ್ ಮಾತಾಡ್ತೀನಿ ನಾನು, ಮತ್ತೆ ಅದು ಫುಲ್ ಆನೆಸ್ಟ್. ಏನಂದ್ರೆ ನನಗೆ ಕೆಲವೊಂದು ಕರೆಗಳು ಬಂದಿರೋದು ಸ್ಟೂಡೆಂಟ್ಸ್ ಹೇಳಿರೋದಾದ್ರೆ KPSC ಇಂದ ಕೆಲವೊಂದು ಅಂದ್ರೆ ಮೆಂಬರ್ಸ್ ರಿಟೈರ್ಮೆಂಟ್ ಹತ್ರ ಇದೆ, ಅವರಿಗೆ ಬೇಗ ಒಂದು ಅಂದ್ರೆ ಈ ಒಂದು 384 ಪೋಸ್ಟ್ ಅಲ್ಲಿ ಕೆಲವೊಂದು ಹುದ್ದೆ ಇದ್ ಮಾಡ್ಕೊಂಡು ಅಂದ್ರೆ ಸೇಲ್ ಮಾಡ್ಕೊಂಡು. ಹೌದು, ಈಗ ನಿಮಗೆ ಗೊತ್ತಿದೆ ಕೆಲವೊಂದು ಮೆಂಬರ್ಸ್ ಎಲ್ಲ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ KPSC ಮೆಂಬರ್ಸ್ ದಯವಿಟ್ಟು ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊಳೋದಂದ್ರೆ ಯಾರು ದುಡ್ಡು ಕೊಡ್ತಾರೋ ಅವರಿಗೆ ಮೆಂಬರ್ಶಿಪ್ ಕೊಡೋದಲ್ಲ ಸರ್. ಯಾಕೆಂದ್ರೆ ದುಡ್ಡು ಕೊಟ್ಟವ್ರಿಗೆ ಮೆಂಬರ್ಶಿಪ್ ಕೊಟ್ಟ ಅಂದ್ರೆ ಅವ್ರು ಬಂದು ಇಲ್ಲಿ ದುಡ್ಡು ಮಾಡೋದಕ್ಕೆ ದುಡ್ಡುಗೋಸ್ಕರನೇ ಬರ್ತಾರೆ ವಾಪಸ್. ದಯವಿಟ್ಟು ಆ ತರ ಮೆಂಬರ್ ಅಂತವ್ರಿಗೆ ಕೊಡ್ಲೇಬಾರ್ದು. ನಾನು ಲಾಸ್ಟ್ ಟೈಮ್ ಒಬ್ರು ಟ್ವೀಟ್ ಮಾಡಿದ್ದೆ ಕೊಡ್ಬಾರ್ದು ಅಂತ, ಅವರಿಗೆ ಕೊಟ್ಟಿಲ್ಲ, ಥ್ಯಾಂಕ್ಸ್ ಟು ಗೌರ್ಮೆಂಟ್. ಬಟ್ ಇನ್ ಮುಂದೇನು ಅಷ್ಟೇ ನಾನು ಹೇಳ್ತಾ ಇರೋದು, ಇವಾಗ ರಿಟೈರ್ಮೆಂಟ್ ಏನಾಗ್ತೀರಾ, ನಿಮ್ಮ ಒಂದು ರಿಟೈರ್ಮೆಂಟ್ಗೆ ಸ್ಟೂಡೆಂಟ್ಸ್ ನ ಬಲಿಪಶು ಮಾಡೋದು ಬೇಡ. ಯಾಕೆಂದ್ರೆ ಸ್ಟೂಡೆಂಟ್ಸ್ ಇಲ್ಲಿ ಕಷ್ಟ ಪಡೋದು ನೋಡಿದ್ರೆ ಗೊತ್ತಿಲ್ಲ ಸರ್, ಅವರು ಹಗಲು ರಾತ್ರಿ ಈ ಒಂದು ನೋಟಿಫಿಕೇಶನ್ಗೆ ಸುಮಾರು 5 ವರ್ಷದಿಂದ ವೇಟ್ ಮಾಡಿದ್ದಾರೆ. 5 ವರ್ಷದಿಂದ ಬ್ಯಾಂಕಿಂಗ್ ಎಕ್ಸಾಮ್ಸ್ಗೆ ಯಾಕೆ ಅವಕಾಶ ಮಾಡ್ಕೊಡ್ಬೇಕಂತಂದ್ರೆ ಸರ್, 5 ವರ್ಷದಿಂದ ನೋಟಿಫಿಕೇಶನ್ ಇರಲ್ಲ ಕರ್ನಾಟಕದಲ್ಲಿ. ಎವ್ರಿ ಇಯರ್ ನೋಟಿಫಿಕೇಶನ್ ಆಗಿತ್ತಂತಂದ್ರೆ ಅವರು ಅದಕ್ಕೆ ಅಂತಾನೆ ಓದ್ತಾ ಇರ್ತಾರೆ. ಬ್ಯಾಂಕಿಂಗ್ ಎಕ್ಸಾಮ್ಸ್ ಓದ್ತಾ ಆಲ್ಟರ್ನೇಟಿವ್ ಈ KPSC ಬಂತಂದಾಗ ಇದಕ್ಕೆ ಅಂತಾನೆ ಪ್ರಿಪರೇಷನ್ ಮಾಡ್ತಾರೆ. ಅವಾಗ ಅವರಿಗೆ ಡೇಟ್ ಕ್ಲಾಶ್ ಆದಾಗ ಯಾವ್ದು ಬರೀಬೇಕು ಯಾವ್ದು ಬರೀಬಾರ್ದು ಅನ್ನೋದು ಒಂದು ಅವಕಾಶ. ಇವರಿಗೆ ಡೇಟ್ಸ್ ಮುಂದೆ ಹಾಕ್ಬಿಟ್ರೆ ನಾನು ಎಲ್ಲಿ ರಿಟೈರ್ಮೆಂಟ್ ಆಗಿ ನನಗೆ ದುಡ್ಡು ಸಿಗಲ್ಲ ಅನ್ನೋದು. ದಯವಿಟ್ಟು ಈ ತರದ್ದು ಅವಕಾಶ ಮಾಡ್ಕೊಡ್ಬಾರ್ದು. ಈ ತರ ಏನಾದ್ರು ಸಣ್ಣ ಒಂದು ಇಂಟ್ ಸಿಕ್ಕಿದ್ರು ನಾನಂತೂ ಇಮಿಡಿಯೇಟ್ ಕಂಪ್ಲೇಂಟ್ ಮಾಡೋದಕ್ಕೆ ರೆಡಿ ಇದ್ದೀನಿ ಸರ್. ಎಸ್ ಶ್ರೀ ಗುರುರಾಘವೇಂದ್ರ ಅವರೇ, ನಾನು ಕೇಳ್ತಾ ಇದ್ದೆ ಈ ಹಿಂದೆ ಗೋಲ್ಮಾಲ್ ಇದ್ರ ಡೇಟ್ ಕ್ಲಾಶ್ ಹಿಂದೆ ಏನಾದ್ರೂ ಗೋಲ್ಮಾಲ್ ಆಗಿರಬಹುದಾ ಎನ್ನುವುದಾಗಿ. ಈ ಪ್ರಶ್ನೆ ಕೇಳೋಕ್ಕೂ ನಾನು ಕಾರಣ ಇದೆ. ಈ ಹಿಂದೆ ನಡೆದಿರುವಂತ ಅದೆಷ್ಟೋ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಥವಾ ನೇಮಕಾತಿ ಪರೀಕ್ಷೆಗಳಲ್ಲಿ ಎಷ್ಟೋ ದೊಡ್ಡ ಮಟ್ಟದ ಗೋಲ್ಮಾಲ್ ಆಗಿತ್ತು, ತನಿಖೆ ಕೂಡ ಆಗ್ತಾ ಇದೆ ಈ ಸಂಬಂಧ. ಇದಕ್ಕಾಗಿ ಕೇಳಿದೆ, ನೀವೇನ್ ಹೇಳ್ತೀರಾ ಇದ್ರ ಬಗ್ಗೆ?
ಗೋಲ್ಮಾಲ್ ಅಂತಕ್ಕಂಥದ್ದು ಆಗಬಾರ್ದು ಸರ್. ಯಾಕೆ ಅಂತಂದರೆ ಒಂದು KPSC ಎಕ್ಸಾಮ್ ಅಂತಕ್ಕಂಥದ್ದು ತೆಗೆದುಕೊಂಡು ಅದ್ರ ಹಿಂದಿನ ಪರಿಶ್ರಮ ಒಂದು ಮಿನಿಮಮ್ ಒಂದು 2 ವರ್ಷ ಇರುತ್ತೆ. ನಿಜ. 2 ರಿಂದ 3 ವರ್ಷ ಅಂತಕ್ಕಂಥದ್ದು ಎಫರ್ಟ್ ಹಾಕ್ಲೇಬೇಕು. ಅದಾದ ನಂತರ ಅವ್ರು ಏನು ಪ್ರಿಲಿಮ್ಸ್ ಅಂತಕ್ಕಂಥ ತಗೊಂತಾರೋ ಅದನ್ನ ಅವರು ತಯಾರಿ ಮಾಡ್ಕೋಬೇಕಂತಂದ್ರೆ ತುಂಬ ಒಂದು ಏನಂತ ನಾವು ಕರಿತೀವಿ, ಅವರಿಗೆ ಶ್ರಮ ಅಂತಕ್ಕಂಥದ್ದು ಬಹಳಷ್ಟು ಇದೆ. ನಿಜ ನಿಜ ನಿಜ. ಅದಾದ್ಮೇಲೆ ಪ್ರಿಲಿಮ್ಸ್ ಇಂದ ಮೇನ್ಸ್ ಹೋದಾಗ ಅದಕ್ಕೂ ಶ್ರಮ ಅಂತಕ್ಕಂಥದ್ದು ಇದ್ದಾವೆ ನೋಡಿ. UPSCದಲ್ಲಿ ವರ್ಷಕ್ಕೆ ಕರೆಕ್ಟಾಗಿ ಫಾರ್ಮಾಲಿಟಿ ಶೆಡ್ಯೂಲ್ ಇಟ್ಕೊಂಡು ಅವ್ರು ಮಾಡ್ತಾರೆ. ಬಟ್ KPSC ಅವರು ಒಂದು ವರ್ಷ ಬಿಟ್ಟು ಇನ್ನೊಂದು ವರ್ಷ ಜಂಪ್ ಮಾಡಿದಾಗ ಅಲ್ಲಿ ಅವರು ಓದೋ ಒಂದು ಶೆಡ್ಯೂಲ್ ಅಂತಕ್ಕಂಥದ್ದು ವೇಸ್ಟ್ ಆಗ್ತಾ ಹೋಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಪ್ರಿಲಿಮ್ಸ್ಗೆ ಅವ್ರು ಚೆನ್ನಾಗಿ ಹಾಕೊಂಡ್ ಬಂದಿರ್ತಾರೆ ಅವರು ಎಫರ್ಟ್ ಅಂತಕ್ಕಂಥದ್ದು, ಮೇನ್ಸ್ಗೂ ಹಂಗೆ ಹಾಕಿರ್ತಾರೆ ಅಂತ ನಮ್ಗೆ ಒಂದು ಎನರ್ಜೆಟಿಕ್ ಆಗಿ ಹೇಳ್ಬೋದು. ಕರೆಕ್ಟ್ ಅಲ್ವಾ? ಅವ್ರು ಎಲ್ಲಿ ಡಿಲೇ ಮಾಡ್ತಾರೋ ಮತ್ತೆ ಫಸ್ಟ್ ಫೋನ್ಗಳು ಅಂತಕ್ಕಂಥದ್ದು ಮೇನ್ಸ್ ಎಕ್ಸಾಮ್ನ KPSC ದಲ್ಲಿ ಮಾಡ್ಕೊಂಡು ಹೋಗ್ತಾರೋ ಆಗ ಸಾಮಾನ್ಯವಾಗಿ ಆ ಓದಿರ್ತಕ್ಕಂಥದ್ದನ್ನೆಲ್ಲ ಅವರು ಮಳೆವು ಅಂತಕ್ಕಂಥದ್ದು ಆಗ್ತಾ ಇರುತ್ತೆ ಅಲ್ವಾ? ಸೊ ಹಾಗಾಗಿ ಕರೆಕ್ಟ್ ಆಗಿ ಈ ಶೆಡ್ಯೂಲ್ ಇಂದ ಒಂದು 6 ಮಂತ್ ಗ್ಯಾಪ್ ಬಿಟ್ಟು ಮೇನ್ಸ್ಗೆ ನಾವು ಇದು ಮಾಡಬೇಕು. ತದನಂತರ ಒಂದು 6 ಮಂತ್ಗೆ ಇಂಟರ್ವ್ಯೂ ಡೇಟ್ ನ ಫಿಕ್ಸ್ ಮಾಡಬೇಕು. ಈ ಫಾರ್ಮಾಲಿಟಿ ಅಂತಕ್ಕಂಥದ್ದು ಇದ್ದಾಗ ಮಾತ್ರ ಕರೆಕ್ಟ್ ಆಗಿ KPSC ಅಂತಕ್ಕಂಥದ್ದು ಉತ್ತಮ ಆಗಿದೆ ಅಂತ ನಾವು ಹೇಳ್ಬಹುದು. ಇಲ್ಲ ಅಂತಂದ್ರೆ ಡಿಲೇ ಮಾಡ್ಕೊಂಡು ಹೋದಾಗಷ್ಟು ಮೇನ್ಸ್ಗೆ ನೀವು ಹೇಳಿದ್ರಲ್ವಾ, ಸೊ ಆ ತರ ಸನ್ನಿವೇಶ ಅಂತಕ್ಕಂಥದ್ದು ಉದ್ಭವ ಆಗೋದು ಸಾಧ್ಯ ಇರುತ್ತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಸೊ ಹಾಗಾಗಿ ಈ ನಾವೇನ್ ಕರಿತೀವಿ ಬೇರೆ ಈ ಆಕ್ಟಿವಿಟೀಸ್ ಅಂತಕ್ಕಂಥದ್ದು ಅದು ಆಗ್ಬಾರ್ದು. ಯಾಕಂದ್ರೆ ಪ್ರಾಮಾಣಿಕರಿಗೆ ನ್ಯಾಯ ಅಂತಕ್ಕಂಥದ್ದು ಸಿಗೋದಿಲ್ಲ, ಉದ್ಯೋಗ ಅವಕಾಶಗಳು ಸಿಗೋದಿಲ್ಲ, ಯಾರೋ ಇನ್ನೊಂದು ರೀತಿಯಲ್ಲಿ ಹೋಗ್ತಾರೆ ಅಂತಂದ್ರೆ ಅದಕ್ಕೆ ನಾವೇ ಎಡೆ ಮಾಡಿ ಕೊಟ್ಟಂಗ ಆಗುತ್ತೆ. ಕರೆಕ್ಟ್ ಅಲ್ವಾ? ಈ KPSC ಬೋರ್ಡ್ ಅಂತಕ್ಕಂಥದ್ದು ಇದ್ರನ್ನು ಇಲ್ದಂಗ ಆಗುತ್ತೆ. ಅದಕ್ಕೆ ಆ ತರ ಆಗದೆ ಇರ್ತಕ್ಕಂಥ ರೀತಿಯಲ್ಲಿ ಜವಾಬ್ದಾರಿಯುತವಾಗಿ ಈ ಒಂದು ಕಾರ್ಯಕ್ರಮವನ್ನ ಈ ಒಂದು ಎಕ್ಸಾಮ್ ಶೆಡ್ಯೂಲ್ ಅಂತಕ್ಕಂಥದನ್ನ ನಿರ್ವಹಿಸ್ಕೊಂಡು ಹೋಗ್ಬೇಕು ಅಂತಕ್ಕಂಥದ್ದು. ಎಸ್ ಸಿದ್ಧಲಿಂಗ ಸರ್, ಇನ್ನೊಂದು ಕಡೆಯಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಬರಿಬೇಕು, ಕರ್ನಾಟಕ ಲೋಕಸೇವಾ ಆಯೋಗ ಹೀಗೆ ಬೇರೆ ಬೇರೆ ಪರೀಕ್ಷೆಗಳನ್ನ ಬರಿಬೇಕು ಅಂತೇಳಿ ಅದೆಷ್ಟೋ ಜನ ಇರೋ ಕೆಲಸವನ್ನ ಬಿಟ್ಟು ಹೋಗ್ತಾರೆ ಸರ್. ನಾನು ಕೋಚಿಂಗ್ ಸೆಂಟರ್ಗೆ ಹೋಗ್ಬೇಕು, ಸ್ಟಡಿ ಮಾಡಬೇಕು, ರಾತ್ರಿ ಎಲ್ಲ ನಿದ್ದೆ ಬಿಟ್ಟು ಓದ್ತಾರೆ. ನನ್ನ ಜೊತೆಗೆ ಕೆಲಸ ಮಾಡ್ತಾ ಇದ್ದವರು ಕೆಲಸ ಬಿಟ್ಟು ಹೋಗಿ ಪರೀಕ್ಷೆಯನ್ನು ಬರೆಯೋಕೆ ತಯಾರಿ ಮಾಡಿದ್ದನ್ನು ನಾನು ಕೂಡ ನೋಡಿದ್ದೀನಿ. ಇಷ್ಟೆಲ್ಲ ಕನಸಿಟ್ಕೊಂಡಿರ್ತಾರೆ, ಇಷ್ಟೆಲ್ಲ ಪರಿಶ್ರಮ ಇರುತ್ತೆ, ಯಾರೋ ಮಧ್ಯದಲ್ಲಿ ಬಂದು ದುಡ್ಡು ಕೊಟ್ಟು ಜಾಬ್ ತಗೊಂಡ್ರೆ ಹೆಂಗೆ ಸರ್? ಇದೆಲ್ಲ ವ್ಯವಸ್ಥೆ ಹೆಂಗಿದೆ ಹೇಳ್ತಾ ಹೋಗೋದಾದ್ರೆ? ಇಲ್ಲ ಸರ್, ನೀವು ಬಹಳ ಸರಿಯಾದಂತ ಪ್ರಶ್ನೆ ಕೇಳಿದ್ರಿ ಸರ್. ಇದು ಇಡೀ ಕರ್ನಾಟಕದಲ್ಲಿ ಇವತ್ತ ಉದ್ಯೋಗಾಕಾಂಕ್ಷಿಗಳು ಭ್ರಮ ನಿರಸನಾಲತ್ತಾರ, ಹೌದು, ಸಿನಿಕರಾಗ್ಯಾರ. ಯಾಕೆ ಆಗ್ತಾರಂದ್ರ ಇದ್ರ ಹಿಂದೆ ನಡೆದಂತ PSI ಪರೀಕ್ಷೆ ಆಗ್ಲಿ, ಹೌದು, ಅದರ ಹಿಂದೆ ನಡೆದಂತ ಪೊಲೀಸ್ ಎಕ್ಸಾಮ್ ಆಗ್ಲಿ, ಅದರ ಹಿಂದೆ ನಡೆದಂತ SD FD ಎಕ್ಸಾಮ್ ಆಗ್ಲಿ, ಎಲ್ಲಾ ಪರೀಕ್ಷೆಗಳಲ್ಲಿ ದೊಡ್ಡ ದೊಡ್ಡ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಅವ್ರು ಸಂಬಂಧಪಟ್ಟಂತವ್ರನ್ನ ಬಹಳ ವ್ಯವಸ್ಥಿತವಾಗಿ ಕಾನೂನುಬದ್ಧವಾಗಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗ್ಯದ, ಇಂಟ್ರೋಳು ಮಾರ್ಕ್ಸ್ಗಳನ್ನು ಕೊಟ್ಟಾರ. ಹೌದು, PSI ಆಗ್ಬೇಕಾದ್ರೆ 50 ಲಕ್ಷ 60 ಲಕ್ಷ ದುಡ್ಡು ಕೊಟ್ಟೋರು ರ್ಯಾಂಕ್ಗಳು ಬರ್ತಾರ. ಹೌದು, ಏನು ಅದಕ್ಕಿಂತ ತಾಜಾ ಉದಾಹರಣೆ ಮೊನ್ನೆ ನೀಟ್ ಎಕ್ಸಾಮ್ ನಿಮ್ಗೆ ಗೊತ್ತದ, ನೆಟ್ ಎಕ್ಸಾಮ್ ಗೊತ್ತದ. ಹೌದು, ಇವತ್ತಿನ ದಿನಪತ್ರಿಕೆಯಲ್ಲಿ ನೋಡಿದವಿ UPSC ಬಂದಂತ ಹೆಣ್ಮಗಳು ಭ್ರಷ್ಟಾಚಾರ ಸಿಕ್ಕರು ದುಬೈಗೆ ಹೋಗ್ತಾರೆ. ಇದು ನಮ್ಮ ದೇಶದ ವ್ಯವಸ್ಥೆ. ಅತಿ ಹೆಚ್ಚು ಭ್ರಷ್ಟಾಚಾರ ಮಾಡಿದವರು, ಅತಿ ಹೆಚ್ಚು ಕ್ರಿಮಿನಲ್ ಕೆಲಸ ಮಾಡಿದವ್ರನ್ನ ಬಹಳ ವ್ಯವಸ್ಥಿತವಾಗಿ ಸುರಕ್ಷಿತವಾಗಿ ಬೇರೆ ದೇಶಕ್ಕೆ ಕಳಿಸ್ಕೊಡ್ತಾರೆ. ನಾವು ನಮ್ಮ ಸಂಘಟನೆಯಿಂದ ಪ್ರತಿ ಪರೀಕ್ಷೆಯೂ ಪಾರದರ್ಶಕವಾಗಿ ನಡೀಬೇಕು. ನಿಜ ನಿಜ, ಪರೀಕ್ಷೆಯಲ್ಲಿ ಟ್ರಾನ್ಸ್ಪರೆಂಟ್ ಇರಬೇಕು. ಮುಂದೆ ಬರ್ತಕ್ಕಂತ ಉದ್ಯೋಗಾಕಾಂಕ್ಷಿಗಳಿಗೆ ಭರವಸೆ ಬರಬೇಕು, ಕಾನ್ಫಿಡೆಂಟ್ ಬರಬೇಕು ಅಂತ ಡಿಮಾಂಡ್ ಮಾಡ್ತೇವೆ. ಅಷ್ಟೇ ಅಲ್ಲ, ನಾವು ಹೇಳೋದು ಉದ್ಯೋಗಾಕಾಂಕ್ಷಿಗಳು ಈ ಎಕ್ಸಾಮ್ ಬರೀತಕ್ಕಂಥವ್ರು ಕಡು ಬಡತನದಿಂದ ಬಂದಂತವ್ರು, ಮಧ್ಯಮ ವರ್ಗದಲ್ಲಿ ಇರ್ತಕ್ಕಂಥವ್ರು, ಒಂದು ಸರ್ಕಾರಿ ನೌಕರಿ ತಗೊಂಡು ಇಡೀ ಕುಟುಂಬನ ನಡೆಸಬೇಕು, ಒಂದು ಸ್ವಾಭಿಮಾನದ ಬದುಕನ್ನು ಕಟ್ಕೋಬೇಕು ಅಂತಕ್ಕಂಥ ಕನಸ್ಕೊಂಡಿರ್ತಕ್ಕಂಥವ್ರು. ಎಲ್ಲಾ KS ಎಕ್ಸಾಮ್ ಬರೋರೇನು ಟಾಪ್ ಇವರಲ್ಲ. ಹೌದು ಹೌದು, ನಾವು ಸಣ್ಣ ಸಣ್ಣ ಹಳ್ಳಿಗಳಿಂದ ಕೂಡ ಬಂದಾರ. ಅವ್ರು ಎಷ್ಟು ಪರಿಶ್ರಮ ಪಟ್ಟಿರ್ತಾರೆ ಸರ್. ನಿಜ ನಿಜ ನಿಜ. ಅವರು ಡಿಗ್ರಿ ಇತ್ತೀಚಿನ ದಿನಗಳಲ್ಲಿ ಅವ್ರು BA ನೋ BSc ನೋ ಯಾವ್ದಾದ್ರು ಡಿಗ್ರಿ ಮಾಡ್ಬೇಕಾದ್ರೆ ಅವಾಗಲೇ KS IS ಸಿಲೆಬಸ್ ತಗೊಂಡು ಆಗ್ಲೇ ಪ್ರಾರಂಭಿಸ್ತಾರ ಅವ್ರು ತಯಾರಿ. ಮತ್ತೆ ಅಷ್ಟೆಲ್ಲಾ ಪರಿಶ್ರಮ ಪಟ್ಟವ್ರಿಗೆ ನೀವು
ಪ್ರಾಧಾನ್ಯತೆ ಸಿಗಬೇಕು ಆದ್ರೆ ಇಂಥ ಕೆಲಸಗಳನ್ನೆಲ್ಲ ರದ್ದಾಗಬೇಕು. ಏನು ಊಟ ಕಮಿಟಿ ಹೇಳ್ತದ ಅವ್ರ ಇಂಟರ್ವ್ಯೂ ಹೋಗಿ ಮುಗಿಸಿ ಬರುತ್ತಾನ ಏನು ನೇಮಗಳದಾವು ಅವೆಲ್ಲವೂ ಇಂಪ್ಲಿಮೆಂಟ್ ಆಗಬೇಕು. ಇವ್ರು ತಮಗೆ ಅನುಕೂಲ ಆದವ್ರನ್ನ ಅಲ್ಲಿ ಕಮಿಟಿಗೆ ಹಾಕೊಳ್ಳೋದು, 3 ಮಂದಿನ ಸೇರಿಸ್ಕೊಳ್ಳೋದು, ಮತ್ತೆ ಇಂಟರ್ವ್ಯೂ ಕೊಡೋದಾದ್ರೆ ಇದು ನಮ್ಮ ರಾಜ್ಯದ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳ ನ್ಯಾಯ ಕೊಟ್ಟಂಗೆ ಆಗಲ್ಲ. ನಾವು ಡಿಮಾಂಡ್ ಮಾಡ್ತಾ ಇರೋದು ಮತ್ತೆ ಮತ್ತೆ ಹೇಳ್ತೇವೆ, ಟ್ರಾನ್ಸ್ಪರೆಂಟ್ ಎಕ್ಸಾಮ್ ಆಗಬೇಕು, ಖಾಲಿ ಇರುವ ಎಲ್ಲ ಹುದ್ದೆಗಳನ್ನು ಭರ್ತಿ ಆಗಬೇಕು. ಹಾಗೇನೆ ಕರ್ನಾಟಕದಲ್ಲಿ ಪ್ರತಿ ವರ್ಷ ನೋಟಿಫಿಕೇಶನ್ ಆಗಬೇಕು. ಪ್ರತಿ ವರ್ಷ ನೋಟಿಫಿಕೇಶನ್ ಆಗಬೇಕು. ಸರ್ಕಾರದ ಅಂಕಿ ಸಂಖ್ಯೆಗಳ ಪ್ರಕಾರ ಇದು ಬೆಳಗಾವಿ ಅಧಿವೇಶನದಾಗ ಕೊಟ್ಟಿದ್ದು 2,68,000 ಹುದ್ದೆಗಳ ಖಾಲಿ ಅದಾವ. ಇನ್ನು 2019 ಫೆಬ್ರವರಿ ಒಳಗ NDA ಸರ್ಕಾರದವ್ರು ಕೊಟ್ಟಿರೋದು 10,50,000 ಹುದ್ದೆಗಳ ಖಾಲಿ ಅದಾವ. ಈಗ ಇನ್ನೂ ಹೆಚ್ಚಾಗ್ಯಾವ. ನಿಜ 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 ನಿಜ. ಈ ಖಾಲಿಯವರು ಎಲ್ಲ ಹುದ್ದೆಗಳನ್ನು ಭರ್ತಿ ಮಾಡಕ್ ಕ್ರಮ ತಗೋಬೇಕು. ಅದನ್ನ ಬಿಟ್ಕೊಂಡು ಅವರು ಈ ನೇಮಕಾತಿ ಪ್ರಕ್ರಿಯೆ ಸಂಪೂರ್ಣ ತಿಲಾಂಜಲಿ ಹೇಳ್ಯಾರ. ಅಲ್ಪ ಸ್ವಲ್ಪ ನೇಮಕಾತಿಯಲ್ಲಿ ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ ತುಂಬಿ ತುಳುಕ್ತದ. ಇದನ್ನ ತಿಲಾಂಜಲಿ ಹೇಳ್ಬೇಕಂದ್ರ ಇಡೀ ರಾಜ್ಯದ ಎಲ್ಲ ಉದ್ಯೋಗಾವಕಾಶಗಳು ಒಂದಾಗಬೇಕು. ನಮಗ್ ಜಾಬ್ ಕೊಡ್ರಿ, ಇಲ್ಲಾರ ಜೈಲಿಗೆ ಹಾಕ್ರಿ. ಈ ಒಂದು ಸ್ಲೋಗನ್ ಇವತ್ತು ಪಾಪ್ಯುಲರ್ ಆಗ್ಬೇಕು. ಉದ್ಯೋಗ ನಮ್ಮ ಹಕ್ಕಾಗಬೇಕು. ನಾವೇನು ಭಿಕ್ಷೆ ಕೇಳೋದಲ್ಲ. ಈ ದೇಶದ ಪ್ರಜೆ ನಾನು ಇವತ್ತು ಕೋರ್ಸ್ ಮುಗಿಸಿನಿ, ನನಗೆ ಉದ್ಯೋಗ ಬೇಕು, ಉದ್ಯೋಗ ಕೊಡಕ್ಕಾಗಲ್ಲ ಕುರ್ಚಿ ಖಾಲಿ ಮಾಡ್ರಿ ಅಂತ ಹೇಳ್ಬೇಕು. ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರಿ ಸರ್. ಯಾವ ರೀತಿಯಾಗಿ ವ್ಯವಸ್ಥೆ ಇದೆ, ಹಾಗೇನೆ ಕೆಲವೊಂದಿಷ್ಟು ಭ್ರಷ್ಟ ಅಧಿಕಾರಿಗಳಿಂದ ಅದೆಷ್ಟೋ ಅಭ್ಯರ್ಥಿಗಳು ಆಕಾಂಕ್ಷಿಗಳ ಭವಿಷ್ಯ ಹಾಳಾಗ್ತಾ ಇದೆ ಅಂತೇಳಿ ಒಂದೇ ದಿನ 2 ಪರೀಕ್ಷೆಯನ್ನ ನಡೆಸೋಕೆ ಹೊರಟಿದ್ದಾರೆ. ಬ್ಯಾಂಕಿಂಗ್ ಪರೀಕ್ಷೆ ಮೊದಲು ನಿಗದಿ ಆಗುತ್ತೆ, ಅದಾದ ಬಳಿಕ KS ಪರೀಕ್ಷೆಯನ್ನ ನಿಗದಿ ಮಾಡ್ತಾರೆ. ಈ ಪರೀಕ್ಷೆಯ ದಿನಾಂಕವನ್ನ ನಿಗದಿ ಮಾಡುವಾಗ ತಲೆಯಲ್ಲಿ ಸ್ವಲ್ಪವಾದ್ರೂ ಬುದ್ಧಿ ಇತ್ತ ಅಂತೇಳಿ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಬೇಕಾಗತ್ತೆ. 2 ಪರೀಕ್ಷೆಗಳನ್ನ ಒಟ್ಟಿಗೆ ಮಾಡಿಸ್ತೀರಿ, ನಿಮಗೆ ಬೇಕಾದವರಿಗೆ ಕೆಲಸ ಕೊಡಿಸುವ ಪ್ರಯತ್ನವ ಎನ್ನುವಂತ ಒಂದಷ್ಟು ಪ್ರಶ್ನೆಗಳು ಇಲ್ಲಿ ಸರ್ವೇ ಸಾಮಾನ್ಯವಾಗಿ ಹುಟ್ಟಿಕೊಳ್ಳುತ್ತೆ. ಕಾದ್ ನೋಡೋಣ. ಈಗಾಗಲೇ 2 ಬಾರಿ ಡೇಟ್ ಅನ್ನ ಮುಂದೂಡಿದೀರಾ, ಇನ್ನೊಂದು ಬಾರಿ ಅವಕಾಶವನ್ನ ಕೊಡ್ತೀರಾ. ಆಗಸ್ಟ್ 25ಕ್ಕೆ ಈಗ ದಿನಾಂಕ ನಿಗದಿ ಆಗಿದೆ. ಮುಂದೆ ಹೋಗುತ್ತಾ ಅಥವಾ ಅದೇ ದಿವಸದಲ್ಲಿ ಎಕ್ಸಾಮ್ ಮಾಡ್ತೀರಾ? 2 ಎಕ್ಸಾಮ್ ಒಟ್ಟಿಗೆ ಆಗುತ್ತಾ? ಅಭ್ಯರ್ಥಿಗಳ ಭವಿಷ್ಯದಲ್ಲಿ ಚೆಲ್ಲಾಟ ಆಡ್ತೀರಾ? ಚರ್ಚೆಯನ್ನ ಮಾಡ್ತಾ ಹೋಗೋಣ. ಅತಿಥಿಗಳು ಕೂಡ ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ. ಕಾಂತಕುಮಾರ್ ಅವರೇ, ಯಾವುದೇ ಒಂದು ಸರ್ಕಾರಿ ಕೆಲಸ ಬೇಕು ಅಂತ ಹೇಳಿದ್ರೆ ದುಡ್ಡಿರೋನಿಗೆ ಮಾತ್ರ ಸರ್ಕಾರಿ ಕೆಲಸ ಸಿಗೋದಾ? ಲಂಚ ಕೊಟ್ರೆ ಮಾತ್ರ ಸರ್ಕಾರಿ ಕೆಲಸ ಸಿಗೋದಾ? ಹಾಗಾದ್ರೆ ಸರ್ ಆ ಥರ ಏನಾದರೂ ಇತ್ತಂದ್ರೆ ಟೆಂಡರ್ ಬೇಸ್ಡ್ ತಗೊಂಡ್ಬಿಡ್ಬೇಕು ಸರ್. ಯಾಕೆಂದ್ರೆ ಇದು ನೋಟಿಫಿಕೇಶನ್ ಮಾಡಿ ಈ ಕರ್ನಾಟಕದಲ್ಲಿ ಹೇಳೋದಂದ್ರೆ ಸುಮಾರು 15-20 ಲಕ್ಷ ಜನ ಸ್ಟೂಡೆಂಟ್ಸ್ ಆಸ್ಪಿರೆಂಟ್ಸ್ ಇದ್ದಾರೆ. ಅವ್ರ ಮನೆ ಮಠ ಬಿಟ್ಟು ಮತ್ತೆ ಅದು ಮೋಸ್ಟ್ ಪ್ರೊಡಕ್ಟಿವ್ ಇಯರ್ 20 to 30 ಇಯರ್ಸ್ ಅನ್ನೋದು. ಆ ಒಂದು ಇಯರ್ಸ್ ಅಲ್ಲಿ ಮನಿ, ಎನರ್ಜಿ, ಟೈಮ್ ಎಲ್ಲ ಇದ್ ಮಾಡಿ ಅವ್ರು ಇಲ್ಲಿ ಹಗಲು ರಾತ್ರಿ ಅಂತ ಕಷ್ಟಪಟ್ಟು ಓದ್ತಾ ಇರ್ತಾರೆ. ಅವರು ಈ PhD ಮಾಡಿರೋರು ಒಂದು ಸಣ್ಣ ಹುದ್ದೆ SDA ಎಕ್ಸಾಮ್ಸ್ ಅಪ್ಲೈ ಮಾಡಿರ್ತಾರೆ ಸರ್. SDA ಎಕ್ಸಾಮ್ ತಗೋಣ ಅಂತ. ಇವತ್ತು ನಾನು ನೋಡಿದೆ, ಯಾರೋ MBBS ಮಾಡಿ MD ಮಾಡಿ ಪೋಸ್ಟ್ ಗ್ರಾಜುಯೇಟ್ ಮಾಡಿರೋರು ಕೂಡ ಇವತ್ತು ಬಂದ್ಬಿಟ್ಟು ಅವರು ಒಂದು ಸಣ್ಣ ಎಕ್ಸಾಮ್ಸ್, ಕ್ಲರ್ಕ್ ಎಕ್ಸಾಮ್ಸ್, ಇಲ್ಲ ಇದು KS ಎಕ್ಸಾಮ್ಸ್ ಬರೀತೀನಿ ಅಂತ ಹೇಳ್ತಿದ್ದಾರೆ. ಕಾಂಪಿಟೇಷನ್ ಅಷ್ಟಿದ್ರು ನಮ್ಮ ಸ್ಟೂಡೆಂಟ್ಸ್ ಏನೋ ಒಂದು ಆಸೆ ಇಟ್ಕೊಂಡು ದೇಶ ಸೇವೆ ಮಾಡಬೇಕು, ಒಂದು ನಮ್ಮ ಕರ್ನಾಟಕದವ್ರಿಗೋಸ್ಕರ 4 ಜನಕ್ಕೆ ಏನೋ ಒಳ್ಳೇದ್ ಮಾಡಬೇಕು ಅನ್ನೋ ಒಂದು ಮನೋಭಾವ ಇಟ್ಕೊಂಡು ಎಷ್ಟೋ ಜನ ಕನ್ಸು ಇರುತ್ತೆ ಸರ್. ಒಂದು PC ಇಟ್ಕೊಂಡು IPS, AC ಆಗಲಿ, DC ಆಗಲಿ ಯಾವುದೇ ಒಂದು ಪೋಸ್ಟ್ ಆದ್ರೂ ಅವ್ರು ಪ್ರಾಮಾಣಿಕವಾಗಿ ಯಾರಿದ್ದಾರೋ ಅವ್ರಿಗೆ ಸಿಗ್ಬೇಕು ಸರ್. ಯಾಕೆ ಅಂತಂದ್ರೆ ಇಲ್ಲಿ ಈ ಒಂದು ಸಿಸ್ಟಮ್ ಅಲ್ಲಿ ಏನಾದ್ರು ದುಡ್ಡು ತಗೊಂಡ ಅಂದ್ರೆ ಮತ್ತೆ ಇನ್ನ ನಮ್ಮ ತಂದೆ ತಾಯಿ ಏನ್ ಹಳ್ಳಿ ಕಡೆ ಇರ್ತಾರೆ ಅವರು ಒಂದು ಸಿಸ್ಟಮ್, ಮನೆಗೆ ಏನಾದ್ರು ಒಂದು ರೇಷನ್ ಕಾರ್ಡ್ ಬೇಕಾಗಿರ್ಬೋದು, ಇಲ್ಲ ಒಂದು ಜಮೀನ್ ಖಾತೆ ಹಾಕ್ಬೇಕಾದ್ರೆ ಅವ್ರಲ್ಲಿ ಹೋಗಿ ದುಡ್ಡು ಕೊಟ್ರೆ ಮಾತ್ರ ಆ ವ್ಯಕ್ತಿ ಕೆಲಸ ಮಾಡ್ತಾನೆ. ಇಲ್ಲ ಅಂತಂದ್ರೆ ಇಲ್ಲೇ ಕರಪ್ಷನ್ ಕಡಿಮೆ ಆಯ್ತಂದ್ರೆ ಅಲ್ಲಿ ಅದು ನಮ್ಮ ತಂದೆ ತಾಯಿ, ನಾವು ನಮ್ಮ ತಂದೆ ತಾಯಿನ ಸೇವ್ ಮಾಡ್ದಂಗೆ ಸರ್. ಇಡೀ ಕರ್ನಾಟಕದಲ್ಲಿ ಈ ಒಂದು ರೀತಿ ಆಗ್ಬಾರ್ದು. ಯಾವುದೇ ಕಾರಣಕ್ಕೂ ಪೋಸ್ಟ್ ಸೇಲ್ ಅನ್ನೋದು ಯಾವುದೇ ಕಾರಣಕ್ಕೂ ಆಗ್ಬಾರ್ದು ಸರ್. ಆತರ ಏನಾದ್ರು ಆಗ್ಲೇಬೇಕಂತಂದ್ರೆ ದಯವಿಟ್ಟು ಒಂದು ಸರ್ಕಾರ ಒಂದು ಬಿಲ್ ಪಾಸ್ ಮಾಡ್ಬಿಟ್ಟು, ಸೆಂಟ್ರಲ್ ಅಷ್ಟೇ ಒಂದು ಬಿಲ್ ಪಾಸ್ ಮಾಡ್ಬಿಟ್ಟು, ಯಾವುದೇ ಗೌರ್ಮೆಂಟ್ ರೆಕ್ರೂಟ್ಮೆಂಟ್ ಇರಲ್ಲ, ಒಂದು ಟೆಂಡರ್ ಬೇಸಲ್ಲಿ ರೆಕ್ರೂಟ್ಮೆಂಟ್ ಮಾಡ್ತೀನಿ, ನಿಮ್ ಜಮೀನು ಲ್ಯಾಂಡ್ ಏನೋ ಸೇಲ್ ಮಾಡ್ಕೊಂಡು ತಗೊಂಡ್ಬಿಡಿ ಅಂತ ಹೇಳ್ಬಿಡ್ಬೇಕು. ಒಂದು PC-ಗಿಷ್ಟು, FD-ಗಿಷ್ಟು, AC-ಗಿಷ್ಟು, ತಹಸೀಲ್ದಾರಿಗಿಷ್ಟು, ಇಷ್ಟಿಷ್ಟು ಲಕ್ಷ ಅಂತ ಇಷ್ಟಿಷ್ಟು ಕೋಟಿ ಅಂತ ಹೇಳ್ಬಿಟ್ರೆ ಅವ್ರು ಬಂದ್ಬಿಡ್ತಾರೆ. ಯಾಕೆಂದ್ರೆ ಎಲ್ಲರ ಹತ್ರ ಅವ್ರು ಪ್ರಯತ್ನ ಮಾಡ್ತಾ ಇರ್ತಾರೆ ಸರ್. ಇವ್ರು ದುಡ್ಡಿರೋರು ಈಗ ಬ್ಯಾಗ್ ಗೇಟ್ ಅಲ್ಲಿ ಹೋಗ್ಬಿಟ್ಟು ಒಂದೊಂದ್ ಜಾಬಿಗೆ 1 ಕೋಟಿ 2 ಕೋಟಿ 3 ಕೋಟಿ ತಗೊಂಡು ಹೋಗ್ಬಿಟ್ರೆ ಎಷ್ಟೋ ಕಂಪ್ಲೇಂಟ್ಸ್ ಆಗಿದೆ ಸರ್ ರಿಜಿಸ್ಟರ್ ಪೊಲೀಸ್ ಸ್ಟೇಷನ್ ಅಲ್ಲಿ. ದುಡ್ಡು ಕೊಟ್ಟು ಲಾಸ್ ಮಾಡ್ಕೊಂಡಿರೋದು. ಇವಾಗಂತೂ ಪೊಲಿಟಿಷಿಯನ್ಸ್ ನ ದೇ ಆರ್ ವೆರಿ ಅವೇರ್ ಆಫ್ ಇದು ಸರ್. ಯಾಕಂದ್ರೆ PSI ಕೇಸ್ ಆದ್ಮೇಲೆ ಪೊಲಿಟಿಷಿಯನ್ಸ್ ಯಾವುದೇ ಕಾರಣಕ್ಕೂ ದುಡ್ಡು ತಗೊಳಕ್ ರೆಡಿ ಇಲ್ಲ. ಮತ್ತೆ ಮಿಡಲ್ ಮ್ಯಾನ್ ಎಷ್ಟೋ ಜನ ದುಡ್ಡು ತಗೊಂಡು ಅವ್ರಿಗೆ ವಾಪಸ್ ಕೊಡಕ್ ಆಗ್ದಿರಾ
ಅವ್ರು ಕೊಡದೇ ಇರೋ ಸ್ಟೂಡೆಂಟ್ಸ್ ಏನ್ ಮಾಡ್ತಿದ್ದಾರೆ ಇವಾಗ ಅವ್ರದ್ದು ಲಾಸ್ಟ್ ಅಟೆಂಪ್ಟ್ಸ್ ಇರುತ್ತೆ ಸರ್. ಇದು ಏಜ್ ಕ್ರೈಟೀರಿಯಾ ಒಂದು. ಈ ನಮ್ಮ ಕರ್ನಾಟಕದಲ್ಲಿ ಏನಂದ್ರೆ ಎವ್ರಿ ಇಯರ್ ಎಲ್ಲ ಒಂದು ಡಿಪಾರ್ಟ್ಮೆಂಟ್ ವೈಸ್ ನೋಟಿಫಿಕೇಶನ್ ಆಗಲ್ಲ. ಎವ್ರಿ ಇಯರ್ ನೋಟಿಫಿಕೇಶನ್ ಆದ್ರೆ ಇಲ್ಲಿ ಕರಪ್ಷನ್ಸ್ ಕಡಿಮೆ ಆಗುತ್ತೆ ಸರ್. ಯಾಕೆಂದ್ರೆ ಈ ವರ್ಷ ಆಗಿಲ್ಲ ಅಂದ್ರೆ ನಾನು ನೆಕ್ಸ್ಟ್ ಇಯರ್ ಎಕ್ಸಾಮ್ಸ್ ಅಟೆಂಡ್ ಮಾಡ್ಬಿಟ್ಟು ನಾನು ತಗೊಂತೀನಿ ಅಂತ ಇರುತ್ತೆ. ಇವ್ರು ಎಕ್ಸಾಮ್ ಮಾಡೋದು 5 ವರ್ಷಕ್ಕೆ 10 ವರ್ಷಕ್ಕೆ ಒಂದು ನೋಟಿಫಿಕೇಶನ್. ಅದ್ರಲ್ಲಿ ನಾನು ಏನು ಮನೆ ಮಠ ಸಾಲ ಗಿಲ ಮಾಡಿ ಎಲ್ಲ ಏನೋ ಒಂದು ಮಾಡಿ ದುಡ್ಡು ಅರೇಂಜ್ ಮಾಡ್ಕೊಂಡು ಯಾವ್ರಿಗೋ ಒಬ್ಬನಿಗೆ ಹಿಡಿತೀನಿ ಸರ್. ಯಾರಿಗೋ ಒಬ್ರು ಹಿಡಿದು ಅವನಿಗೆ ದುಡ್ಡು ಕೊಟ್ಟಿರ್ತೀವಿ. ಆ ದುಡ್ಡು ಆದ್ರೆ ಆಯ್ತು, ಇಲ್ಲ ಅಂದ್ರೆ ಇಲ್ಲ. ಆಗಿಲ್ಲ ಅಂತಂದ್ರೆ ಸೂಸೈಡ್ ಮಾಡ್ಕೊಬೇಕು, ಇಲ್ಲ ಅಂದ್ರೆ ಬಿಟ್ಟು ಕ್ವಿಟ್ ಮಾಡಿ ಬೇರೆ ಜಾಬ್ಗೆ ಹೋಗ್ಬಿಟ್ಟು ಆ ಸಾಲ ತೀರಿಸ್ಬೇಕು. ಎಸ್ ಗುರು ರಾಘವೇಂದ್ರ ಅವರೇ, ಕಾಂತಕುಮಾರ್ ಅವರು ಹೇಳ್ತಾ ಇದ್ರು ತುಂಬಾ ಚೆನ್ನಾಗಿ, ಯಾವ ವ್ಯಕ್ತಿ ದುಡ್ಡು ಕೊಟ್ಟು ಕೆಲ್ಸಕ್ಕೆ ಸೇರಿರ್ತಾನೋ ಆತ ಕೂಡ ಆಡಳಿತ ನಡೆಸುವಂತ ಸಂದರ್ಭದಲ್ಲಿ, ಕೆಲಸ ಮಾಡುವಂತ ಸಂದರ್ಭದಲ್ಲಿ ಆತ ನೋಡೋದು ಕೂಡ ದುಡ್ಡಿನ ಮುಖವನ್ನೇ, ಆತನೂ ಕೂಡ ಭ್ರಷ್ಟನೇ ಆಗ್ತಾನೆ. ಈ ಹಿಂದಿನ ಎಷ್ಟೋ ಪ್ರಕರಣಗಳನ್ನು ಕೂಡ ನಾವು ಗಮನಿಸಿದ್ವಿ. ದುಡ್ಡು ಕೊಟ್ಟು ಬಂದವರು ಅಲ್ಲಿ ದುಡ್ಡು ತಿಂತಾರೆ, ಬಡ ಜನರ ರಕ್ತ ಹಿರ್ತಾರೆ. ಏನ್ ಹೇಳ್ತೀರಾ ಈ ಬಗ್ಗೆ? ಹೌದು, ಅದು ಸತ್ಯ. ಯಾಕಂದ್ರೆ ರೊಟೀನ್ ಆಗ್ತಾ ಇರತ್ತಲ್ವ. ಹೌದು. ಈಗ ಟೇಕನ್ ಪಾಲಿಸಿ, ಗಿವ್ ಅಂಡ್ ಟೇಕನ್ ಪಾಲಿಸಿ ಅಂತಕ್ಕಂಥದ್ದು. ಈ ಯಾರು ಭ್ರಷ್ಟರು ಇರ್ತಾರೋ ಇದು ಸಾಮಾನ್ಯವಾಗಿ ಅವ್ರ ನೇಚರೇ ಅದೇ ತರ ಬಂದ್ಬಿಡುತ್ತೆ. ಅವರು ಯಾವುದೇ ರೀತಿಯಲ್ಲೂ ಸಹಾಯ ಅಂತಕ್ಕಂಥದ್ದು ಮಾಡೋದಕ್ಕೆ ಮುಂದಾಗೋದಿಲ್ಲ. ಸಾಮಾನ್ಯವಾಗಿ ಯಾವುದೇ ಒಂದು ಕೆಲಸ ಅಂತಕ್ಕಂಥದ್ದು ಮುಂದೆ ಹೋಗ್ಬೇಕು ಅಂತಂದ್ರೆ ಡಿಮ್ಯಾಂಡ್ ಆಬ್ವಿಯಸ್ಲಿ ಮಾಡೇ ಮಾಡ್ತಾರೆ. ಕರೆಕ್ಟ್ ಅಲ್ವಾ? ಅದನ್ನ ತಪ್ಪಿಸ್ಬೇಕು ಅಂತಂದ್ರೆ ಇಲ್ಲೇ ಮಟ್ಟ ಹಾಕ್ಬೇಕು ಅವ್ರನ್ನ. ಇಲ್ಲಿ ಯಾವಾಗ ನಾವು ಮಟ್ಟ ಹಾಕ್ತೀವೋ ಆಟೋಮೆಟಿಕ್ ಆಗಿ ಉತ್ತಮವಾದಂಥ ಪ್ರಾಡಕ್ಟ್ಸ್ ಅಂತಕ್ಕಂಥದ್ದು ಬರುತ್ತೆ. ನಾವೇನ್ ಸಂಪನ್ಮೂಲ ಅಂತ ಕರಿತೀವಿ, ಉತ್ತಮವಾದಂಥ ಸಂಪನ್ಮೂಲ ಅಂತಕ್ಕಂಥದ್ದು ಭೂಮಿಗೆ ಬರುತ್ತೆ. ಆಗ ಭೂಮಿಯ ಫಲವತ್ತತೆ ಅಂತಕ್ಕಂಥದ್ದು ಏನಾಗಿರುತ್ತೆ, ತುಂಬಾ ಅದ್ಭುತವಾಗಿರುತ್ತೆ. ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಯಾವುದೇ ಅಂತಕ್ಕಂಥ ಸರ್ಕಾರ ಆಗಿರ್ಬೋದು, ಅದು ಸ್ಟೇಟ್ ಆಗಿರ್ಬೋದು, ಸೆಂಟ್ರಲ್ ಆಗಿರ್ಬೋದು, ಯಾವುದೇ ಪಕ್ಷ ಆಗಿರ್ಬೋದು, ಅದು ಇಲ್ಲಿ ಮ್ಯಾಟರ್ ಆಗೋದಿಲ್ಲ. ಇಲ್ಲಿ ಏನು ಅಂತಂದ್ರೆ ವಿದ್ಯಾರ್ಥಿಗಳ ಭವಿಷ್ಯ, ಆಸ್ಪರೆಂಟ್ಸ್ ಭವಿಷ್ಯ, ಅದನ್ನ ಮೇನ್ ಆಗಿ ಇಟ್ಕೊಂಡು ಇವರು ಕೆಲಸ ಅಂತಕ್ಕಂಥ ಮಾಡ್ಲೇಬೇಕು. ಯಾವುದೇ ಕಾರಣಕ್ಕೂ ಹಿಂದೆ ಹೋಗ್ತೀನಿ ನಾನು ಮಾಡಕ್ಕಾಗೋದಿಲ್ಲ ಅಂತ ಬೇರೆಯವ್ರ ಮೇಲೆ ಗೂಬೆ ಕೂರಿಸ್ಕೊಂಡು ಹೇಳಕ್ಕಾಗೋದಿಲ್ಲ. ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಯಾವುದೇ ಒಂದು ಅಧಿಕಾರಿ ಅಂತಕ್ಕಂಥದ್ದು ಯಾರೇ ಆಗಿರ್ತಕ್ಕಂಥದ್ದಾಗಿರ್ಬೋದು, ಜವಾಬ್ದಾರಿತವಾಗಿ ಕೆಲಸ ಮಾಡಬೇಕು. ವಿತೌಟ್ ಜವಾಬ್ದಾರಿ ಅವರು ಆ ಕೆಲಸಕ್ಕೆ ಅರ್ಹತೆ ಅಂತಕ್ಕಂಥದ್ದು ಇರೋದಿಲ್ಲ. ಇದು ಸಾಮಾನ್ಯವಾಗಿ ಹೇಳ್ತಕ್ಕಂಥದ್ದು. ಹಾಗಾಗಿ ಯಾವುದೇ ಒಂದು ನಿಟ್ಟಿನಲ್ಲೂ ಅದು ಕರಪ್ಷನ್ ಅಂತಕ್ಕಂಥದ್ದು ಆಗೋದಕ್ಕೆ ಬಿಡಬಾರ್ದು. ಯಾವಾಗ ಇದು ಬಿಡ್ತೀವೋ ಸಮಾಜದಲ್ಲಿ ಅಂತಕ್ಕಂಥದ್ದು ಆಘಾತಕ ಚಟುವಟಿಕೆಗಳು ಅಂತಕ್ಕಂಥದ್ದು ಹಾಗೆ ಆಗುತ್ತೆ. ದಿನೇ ದಿನೇ ಕ್ರೈಮ್ ಅಂತಕ್ಕಂಥದ್ದು ನಾವು ಏನ್ ನೋಡ್ತಾ ಇದೀವಿ ಅದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗೋದಿಲ್ಲ. ಆ ಡಿಕ್ರೀಸ್ ಮಾಡ್ಬೇಕು ಅಂತಂದ್ರೆ ಪೊಟೆನ್ಶಿಯಲಿಟಿ ಅಂತಕ್ಕಂಥದ್ದು, ವರ್ಕ್ ಅಂತಕ್ಕಂಥದ್ದು ಪ್ರಿಫರೆನ್ಸ್ ಅಂತಕ್ಕಂಥದ್ದು ಕೊಡಬೇಕು. ಈ ಪೋಷಕರು ಅಂತಕ್ಕಂಥದ್ದು ಮಕ್ಕಳ ಮೇಲೆ ತುಂಬಾ ಒಂದು ಕನ್ಸು ಅಂತಕ್ಕಂಥದ್ದು ಇಟ್ಟಿರ್ತಾರೆ. ನನ್ನ ಮಗ ಏನೋ ಒಂದು ಸಾಧನೆ ಮಾಡ್ಕೊಂಡ್ ಬರ್ತಾರೆ, ನಮ್ಮ ಮಗಳು ಏನೋ ಒಂದು ಸಾಧನೆ ಮಾಡ್ಕೊಂಡ್ ಬರ್ತಾರೆ, ಅವ್ರಿಗೆ ಏನ್ ಬೇಕೋ ಅದನ್ನ ಒಂದು ಸವಲತ್ತು ಅಂತಕ್ಕಂಥ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರು ಕಷ್ಟಪಟ್ರೇನು ಮಕ್ಕಳಿಗೆ ಅದು ಗೊತ್ತಾಗಬಾರ್ದು ಅಂತ ಹೇಳ್ಬಿಟ್ಟು ಅವರು ಆ ಒಂದು ರೀತಿಯಲ್ಲಿ ಅವ್ರು ಕೆಲಸ ಮಾಡ್ತಾ ಇರ್ತಾರೆ. ಇದನ್ನ ಸರ್ಕಾರ ಅಂತಕ್ಕಂಥದ್ದು ಗಮನದಲ್ಲಿ ಇಟ್ಕೋಬೇಕು. ಕರೆಕ್ಟ್ ಅಲ್ವಾ? ಸೊ ಯಾವಾಗ ಆ ಒಂದು ಹಿಂದೆ ಶ್ರಮ ಅಂತಕ್ಕಂಥದ್ದು, ಆ ಪೇರೆಂಟ್ಸ್ ಶ್ರಮ ಅಂತಕ್ಕಂಥದ್ದು ಇರುತ್ತೋ, ಆ ಮಕ್ಕಳ ಭವಿಷ್ಯ ಏನು, ಆ ಆಸ್ಪರೆಂಟ್ಸ್ ನ ಭವಿಷ್ಯ ಏನು ಅಂತ ಹೇಳ್ಬಿಟ್ಟು ಸರ್ಕಾರ ಒಂದು ಪೂರ್ವಭಾವಿ ಈಗಾಗಲೇ ನಡೆದಿರುತ್ತೆ. ಪೂರ್ವಭಾವಿ ಸಭೆಗಳಂತಕ್ಕಂಥದ್ದು ಈಗೆಲ್ಲ ಚರ್ಚೆ ಆಗಿರುತ್ತೆ. ಹೆಂಗ್ ಮಾಡಬೇಕು, ಯಾವ ತರ ಎಕ್ಸಾಮ್ ಅಂತಕ್ಕಂಥದ್ದು ಮಾಡಬೇಕು, ಯಾವ ತರ ಒಂದು ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಯಾವ್ಯಾವ ಲೂಫಾಲ್ಸ್ ಇದೆ ಅದನ್ನ ಯಾವ ತರ ಅದನ್ನ ನಿಭಾಯಿಸಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಬಾರಿ ಪೂರ್ವಭಾವಿ ಸಭೆಗಳಂತಕ್ಕಂಥದ್ದು ಕರೆದಿರ್ತಾರೆ ಅಲ್ವಾ? ಸೊ ಅದಕ್ಕೆ DPR ಅಂತಕ್ಕಂಥದ್ದು ಇರುತ್ತೆ, ಏನೇನು ಕಾನ್ಸ್ಟಿಟ್ಯೂಟ್ ಮಾಡಬೇಕು ಅದೆಲ್ಲ ಮಾಡಿರುತ್ತೆ. ಅದನ್ನ ಮಾಡ್ಕೊಂಡು ಮುಂದೆ ನೆಕ್ಸ್ಟ್ ಇದೇ ತರ ರಿಪೀಟ್ ಆದ್ರೆ ಮಾಡಿನೂ ಪ್ರಯೋಜನ ಇರೋದಿಲ್ಲ. ಸೊ ಹಾಗಾಗಿ ಸೆಂಟ್ರಲ್ ಗೌರ್ಮೆಂಟ್ ಜೊತೆನೂ ಅವರು ಚರ್ಚೆ ಮಾಡ್ಬೇಕು. ಸೆಂಟ್ರಲ್ ಗೌರ್ಮೆಂಟ್ ಅಂತಂದ್ರೆ ಅಲ್ಲಿ ಯಾವ ಎಕ್ಸಾಮ್ ನಡೆಸ್ತಾರೋ, ಈಗ RRB ನಡೆಸುತ್ತೆ ಅಂತ ಇಟ್ಕೊಳ್ಳಿ, ಬ್ಯಾಂಕಿಂಗ್ ಸೆಕ್ಟರ್ ನಡೆಸುತ್ತೆ, RBI ನಡೆಸುತ್ತೆ ಅಂತ ಇಟ್ಕೊಳ್ಳಿ, ಅಲ್ಲಿ ಈ ಒಂದು ಎಕ್ಸಾಮ್ಸ್ಗೆ ಕ್ಲಾಶಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಮನವಿ ಪತ್ರ ಕೊಟ್ರೆ ಅವರು ಆಬ್ವಿಯಸ್ಲಿ ಅದನ್ನ ಪೋಸ್ಟ್ಪೋನ್ ಮಾಡ್ತಾರೆ ಅಥವಾ ಇವ್ರು ಪ್ರಿಪೋನ್ ಮಾಡ್ತಾರೆ. ಅದನ್ನ ಬಿಟ್ಬಿಟ್ಟು ಚರ್ಚೆನೆ ಮಾಡದೆ ನಾವು ಪ್ರಿಪೇರ್ ಮಾಡೋದಿಲ್ಲ, ಪೋಸ್ಟ್ಪೋನ್ ಮಾಡೋದಿಲ್ಲ, ಎಕ್ಸಾಮ್ 25ಕ್ಕೆ ಅಂತಂದ್ರೆ ಕಷ್ಟ ಆಗುತ್ತೆ. ಸಿದ್ಧಲಿಂಗ ಸರ್, ಇನ್ನೊಂದು ಕಡೆಯಲ್ಲಿ ನೀವು ಕೂಡ ಆಗ್ಲೇ ಹೇಳ್ತಾ ಇದ್ರೆ, ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರೆ, ಸರ್ಕಾರದಲ್ಲಿ ಅದೆಷ್ಟೋ ಖಾಲಿ ಹುದ್ದೆಗಳಿವೆ, ನೇಮಕಾತಿಯನ್ನ ಮಾಡಿಕೊಳ್ತಾ ಇಲ್ಲ ಅಂತೇಳಿ. ಯಾಕೆ ನೇಮಕಾತಿಯನ್ನ ಮಾಡಿಕೊಳ್ತಾ ಇಲ್ಲ? ಉದ್ಯೋಗಿಗಳನ್ನ ನೇಮಕಾತಿ ಮಾಡ್ಕೊಂಡ್ರೆ ಸರ್ಕಾರಕ್ಕೆ ಏನಾದ್ರೂ ಹೊರೆ ಆಗುತ್ತಾ? ಈ ಪೆಂಡಿಂಗ್ ಇರುವಂತ ಕೆಲಸವನ್ನ ಯಾರು ಮಾಡೋದು ಹಾಗಾದ್ರೆ ಅಂತೇಳಿ? ಸರ್, ಸರ್ಕಾರಕ್ಕೆ ಯಾವುದೇ ಸರ್ಕಾರ ಆಗಲಿ, ಅವ್ರಿಗೆ ಯುವ ಜನರ ಬಗ್ಗೆ ಇಚ್ಛಾಸಕ್ತಿ ಇದ್ರೆ ಖಾಲಿ ಇರೋ ಹುದ್ದೆಗಳನ್ನ ಭರ್ತಿ ಮಾಡ್ಕೋತಾರೆ. ಇವತ್ತು ಎಲ್ಲಾ ಪಕ್ಷದವ್ರಿಗೆ ಯುವಕರು ಅವರ ರಾಜಕೀಯ ಚುನಾವಣೆಗೆ ಮಾತ್ರ ಬೇಕಾಗ್ತಾರೆ. ನಿಜ. ಚುನಾವಣೆ ಮುಗಿದ ನಂತರ ಅವರನ್ನ ಬಿಸಾಕ್ತಾರೆ, ಕೇಳೋರೇ ಇಲ್ಲ.
ಇದು ಎಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ. ಹೌದು. ಅದಕ್ಕೆ ಇಡೀ ನಾವು ಯಂಗ್ ಇಂಡಿಯಾ ಅಂತ ಕರಿತೇವೆ. ಜಗತ್ತಿನಲ್ಲಿ ಅತಿ ಹೆಚ್ಚು ಯುವಕರನ್ನು ಹೊಂದಿರತಕ್ಕಂಥ ರಾಷ್ಟ್ರ. ನಾವು ಯುವಕರು ಒಂದಾಗಬೇಕು. ಹೌದು. ಆಗಳೇನು ಬ್ರದರ್ ಹೇಳಿದ್ರು, ಅವ್ರು ಬಹುಶಃ ಹತಾಶೆಗಳಿದ್ರು, ಕಾಂಟ್ರಾಕ್ಟ್ ಕೊಟ್ಬಿಟ್ರೆ ಟೆಂಡರ್ ಮಾಡಿರ್ತೇಳಿ. ನಿಜ ನಿಜ. ನಾವು ಇದನ್ನ ಒಬ್ಬಾರ್ದು. ನಮ್ಮ ಯುವ ಜನರಿಗೆ ಬಹಳ ದೊಡ್ಡ ಇತಿಹಾಸ ಅದ. ನಮ್ಮ ದೇಶದ ಮಹಾನ್ ಕ್ರಾಂತಿಕಾರಿ ನೇತಾಜಿ ಸುಭಾಷ್ ಚಂದ್ರ ಬೋಸ್, ಶಹೀದ್ ಭಗತ್ ಸಿಂಗ್, ನವೋದಯದ ಹರಿಕಾರರು ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಾರ. ನಿಜ ನಿಜ. ಅವ್ರ ಬೇರುಗಳನ್ನ ನಾವು ಅಧ್ಯಯನ ಮಾಡಬೇಕು. ನಾವು ಅವರು ಉತ್ತರಾಧಿಕಾರಿಗಳಾಗಬೇಕು. ಉದ್ಯೋಗ ನಮ್ಮ ಮೂಲಭೂತ ಹಕ್ಕು, ಉದ್ಯೋಗ ಕೊಡ್ಬೇಕು ಎಲ್ರು ಅಂತ ಕೇಳಬೇಕು. ಯಾಕಂದ್ರೆ ಅವ್ರೇನು, ನಾನು ಆಗ್ಲೇ ಹೇಳೀನಿ, ಯಾರು ಭಿಕ್ಷೆ ಕೂಡ ಅವಶ್ಯಕತೆ ಇಲ್ಲ. ನಿಜ. ಉದ್ಯೋಗ ಮೂಲಭೂತ ಹಕ್ಕು. ಒಂದು ಸರ್ಕಾರ ಪಾರದರ್ಶಕವಾಗಿ ನಡಿಬೇಕಂದ್ರೆ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಮತ್ತು ಹೆಚ್ಚು ಶ್ರಮಧಾರಿತ ಉದ್ಯೋಗಗಳನ್ನು ಸೃಷ್ಟಿಸಬೇಕು. ಅವರೇ ಹೇಳಿದ್ರಲ್ಲ, 1 ವರ್ಷಕ್ಕೆ ಒಬ್ರು 2 ಕೋಟಿ ಉದ್ಯೋಗ ಕೊಡ್ತೇವೆ ಅಂತ ಹೇಳಿದ್ರು. ಇವರು ಕರ್ನಾಟಕದಲ್ಲಿ ಚುನಾವಣೆಗೆ ನಾವು ಪೂರ್ವದೊಳಗೆ ಹೇಳಿದ್ರು, ನಾವು ಖಾಲಿ ಇರುವ ಹುದ್ದೆಗಳನ್ನ 3 ತಿಂಗಳದಾಗ ಮಾಡ್ತೇವೆ ಅಂತ ಹೇಳಿ. ಈಗ ಆಲ್ರೆಡಿ 14 ತಿಂಗಳಾಯ್ತು. ಇವರೂ ತುಂಬಿಲ್ಲ, ಅವರೂ ತುಂಬಾಗ್ತಾ ಇರಲಿಲ್ಲ. ಅದರ ಬದ್ಲಿ ಆ ಪಕ್ಷದಲ್ಲಿ ಇರ್ತಕ್ಕಂತ ನಾಯಕರು ಬಹಳ ಉಡಾಪೆ ಉತ್ತರಗಳನ್ನು ಕೊಡ್ತಾರೆ. ಒಬ್ರು ಪಾನಿಪುರಿ ಮಾಡತ್ತಾರ, ಒಬ್ರು ರೋಡ್ ಮಾಡೋ ಕೆಲಸ ಕೊಡ್ತೇವತ್ತಾರ, ಇನ್ನೊಬ್ರು ಏನೇನೋ ಮಾಡತ್ ಹೇಳ್ತಾರ. ಎಂತ ಬೇಜವಾಬ್ದಾರಿ ಹೇಳಿಕೆಗಳನ್ನು ಕೊಡ್ತಾರ. ಇವ್ರು ಬೇಜವಾಬ್ದಾರಿ ಹೇಳಿಕೆಗಳು ಕೊಡ್ಲಾರಂಗ ಆಗ್ಬೇಕಾದ್ರ ನಮ್ಮ ಯುವಕರು ಒಂದಾಗ್ಬೇಕು. ನಾನು ಆಗ್ಲೇ ಹೇಳೋದಿಲ್ಲ, ಯೂತ್ಸ್ ಒಂದಾದ್ರ ಅವ್ರೆಲ್ರೂ ಕುರ್ಚಿ ಖಾಲಿ ಮಾಡ್ಬೇಕಾಗ್ತದ. ಎಲ್ಲಾ ಯುವಕರು ಉದ್ಯೋಗ ಕೊಡಕ್ ಸಾಧ್ಯ ಅದ. ಎಸ್ ಎಸ್, ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರಿ ಸರ್. ಇಲ್ಲಿ ಜನಪ್ರತಿನಿಧಿಗಳ ಬೇಜವಾಬ್ದಾರಿ ಎಷ್ಟರ ಮಟ್ಟಿಗೆ ಇದೆ ಎನ್ನುವಂಥದ್ದನ್ನು ಕೂಡ ಗಮನಿಸಬೇಕಾಗುತ್ತೆ. ಹಾಗೆಯೇ ಕಾಂತಕುಮಾರ್ ಅವರೇ, ಆಗ್ಲೇ ಮಾತಾಡ್ತಾ ಇದ್ವಿ, ಬ್ಯಾಂಕಿಂಗ್ ಕ್ಷೇತ್ರಗಳಲ್ಲಿ ಕನ್ನಡಿಗರಿಗೆ ಅವಕಾಶವೇ ಸಿಗೋದಿಲ್ಲ ಅಂತೇಳಿ. ನಾನು ಕೂಡ ತುಂಬಾ ಎಕ್ಸ್ಪೀರಿಯನ್ಸ್ ನನಗೂ ಆಗಿದೆ. ನಾನು ಯಾವ್ದಾದ್ರು ಬ್ಯಾಂಕಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಅಲ್ಲಿ ನಾನು ಅನ್ಯ ಭಾಷೆಯಲ್ಲಿ ಮಾತಾಡಬೇಕು, ಕನ್ನಡಕ್ಕೆ ಅವಕಾಶವೇ ಇಲ್ಲ ಎನ್ನುವಂತ ಮಟ್ಟಿಗೆ ಬ್ಯಾಂಕಿಂಗ್ ಕ್ಷೇತ್ರಗಳಲ್ಲಿ ಬಂದಿದೆ. ಹಿಂದಿಯವರು ಇರ್ತಾರೆ, ತೆಲುಗು ಅವರು ಇರ್ತಾರೆ, ಬೇಕಾದ್ರೆ ಬೇರೆ ಲ್ಯಾಂಗ್ವೇಜ್ ಬೇಕು ಅಂತ ಹೇಳಿದ್ರೆ ಇಂಗ್ಲಿಷ್ ನಲ್ಲಿ ಮಾತಾಡಬೇಕು. ನನ್ನ ರಾಜ್ಯದಲ್ಲಿ ಇಟ್ಕೊಂಡೆ ನನಗೆ ನನ್ನ ಭಾಷೆಯಲ್ಲಿ ವ್ಯವಹರಿಸೋಕೆ ಅವಕಾಶ ಇಲ್ಲ ಎನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈಗ ಕನ್ನಡಿಗರಿಗೊಂದು ಅವಕಾಶ ಸಿಗ್ತಾ ಇದೆ, ಅದು ಕೂಡ ಇಲ್ಲ ತಪ್ಪು ಹೋಗುವಂತ ಎಲ್ಲ ಚಾನ್ಸಸ್ಗಳು ಕೂಡ ಕಂಡು ಬರ್ತಾ ಇದೆ. ಏನ್ ಹೇಳ್ತೀರಾ ಸರ್? ಇದು 5 ವರ್ಷ ಮುಂಚೆ ಫಸ್ಟ್ ಥಿಂಗ್ ಏನಪ್ಪಾ ಅಂದ್ರೆ ಅವೇರ್ನೆಸ್ ಇರಲಿಲ್ಲ ಸರ್. ಹೌದು. ಕರ್ನಾಟಕ ಅಂದ್ರೆ ಸೌತ್ ಇಂಡಿಯಾದಲ್ಲಿ UPSC ಎಕ್ಸಾಮ್ಸ್ ಇರ್ಬೋದು, ಬ್ಯಾಂಕಿಂಗ್ ಸೆಕ್ಟರ್ ಇರ್ಬೋದು, ಒಂದು ಗೌರ್ಮೆಂಟ್ ಎಕ್ಸಾಮ್ಸ್ ಸೆಂಟ್ರಲ್ ನಡೆಸೋಂಥ ಎಕ್ಸಾಮ್ಸ್ ಅಲ್ಲಿ ಅವೇರ್ನೆಸ್ ಇರಲಿಲ್ಲ. ಯಾವ ಎಕ್ಸಾಮ್ಸ್ ಬರುತ್ತೆ, ಇವಾಗೂ ಅಷ್ಟೇ SSC CGL ಇದೆ, RRB ಇರುತ್ತೆ, ಎಷ್ಟೊಂದು ಎಕ್ಸಾಮ್ಸ್ ಇರುತ್ತೆ ಸರ್. ದೇ ಆರ್ ಎವ್ರಿ ವೀಕ್, ಎವ್ರಿ ಸಂಡೇ ದೇ ಆರ್ ಕಂಡಕ್ಟಿಂಗ್ ಒಂದು ಎಕ್ಸಾಮ್ಸ್ ಇರುತ್ತೆ. ಆಬ್ವಿಯಸ್ಲಿ ಇರುತ್ತೆ ಸರ್. ಯಾವ ಎಕ್ಸಾಮ್ಸ್ ಅಂತಲ್ಲ, ಅಸಿಸ್ಟೆಂಟ್ ಪ್ರೊಫೆಸರ್, ಬೇರೆ 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 ಒಂದೊಂದು ಹುದ್ದೆ ಇದು ಗೌರ್ಮೆಂಟ್ ಎಕ್ಸಾಮ್ಸ್ ಇರುತ್ತೆ. ಆದರೆ ನಮ್ಮ ಕನ್ನಡದವ್ರಿಗೆ ಸೆಂಟ್ರಲ್ ಎಕ್ಸಾಮ್ಸ್ ಅವೇರ್ನೆಸ್ ಇರಲಿಲ್ಲ. ನಿಮಗೆ UP ಬಿಹಾರ್ ಅಂತ ನೋಡಿ, ಅವ್ರೇನಾದ್ರೂ ಒಂದು ಸಣ್ಣ ಮಿಸ್ಟೇಕ್ ಮಾಡಿದ್ರೆ ಟ್ರೈನು, ಬಸ್ಸು, ರೋಡು, ಟೈರ್ ಎಲ್ಲ ಕಡೆ ಅವರು ಬಂದ್ ಮಾಡ್ತಾರೆ ಸರ್. ಆದರೆ ಕರ್ನಾಟಕದಲ್ಲಿ ಆ ಒಂದು ಅವೇರ್ನೆಸ್ ಇಲ್ಲ. ಆದರೆ 5 ವರ್ಷದ ಮುಂಚೆ, ಆದರೆ ಇವಾಗ ನಮ್ಮ ಅಪೋಸಿಷನ್ ಲೀಡರ್ ಇರ್ಬೇಕಾದ್ರೆ ಸಿದ್ದರಾಮಯ್ಯ ಸರ್ ಇರ್ಬೋದು, ಕನ್ನಡದಲ್ಲಿ RRB ಎಕ್ಸಾಮ್ಸ್ ಅಂದರೆ ಈಗ IBPS ಎಕ್ಸಾಮ್ ಬರೀಬೇಕಾದ್ರೆ ಕನ್ನಡದವ್ರಿಗೆ ಅವಕಾಶ ಕೊಡ್ಬೇಕಂತ ಡಿಮ್ಯಾಂಡ್ ಮಾಡ್ತಿದ್ರು. ಇವಾಗ ಅವ್ರದೇ ಗೌರ್ಮೆಂಟು ಕನ್ನಡದಲ್ಲಿ ಕೊಟ್ಟಿದ್ದಾರೆ. ಮತ್ತೆ ಕನ್ನಡ ಪರ ಹೋರಾಟ ಮಾಡೋರು ಎಷ್ಟೋ ಜನ ಕನ್ನಡದಲ್ಲಿ ಎಕ್ಸಾಮ್ಸ್ ಬೇಕು ಅಂತ RRB ಸೆಂಟ್ರಲ್ ಎಕ್ಸಾಮ್ಸ್ ಡಿಮ್ಯಾಂಡ್ ಮಾಡಿದ್ದಾರೆ. ಈವನ್ ರೈಲ್ವೆ ಎಕ್ಸಾಮ್ಸ್ ತಮಿಳ್ನಾಡಲ್ಲಿ ಅವರು ತಮಿಳಲ್ಲಿ ಎಕ್ಸಾಮ್ಸ್ ಬರೀತಾರೆ ಸರ್. ಇವಾಗ ನಮಗೆ ರೈಲ್ವೆಲಿ ಎಕ್ಸಾಮ್ಸ್ ಕನ್ನಡದಲ್ಲಿ ಬರೆಯೋ ಒಂದು ಅವಕಾಶ ಕೊಟ್ಟಿದ್ರು, ಮೊನ್ನೆ ವಾಪಸ್ ಕಿತ್ಕೊಂಡಿದ್ದಾರೆ. ವಾಪಸ್ ಕಿತ್ಕೊಂಡಿದ್ದಾರೆ. ನಮಗೆ ಅದು ಬೇಕೇ ಬೇಕಂತ ನಾವು ಹೋರಾಟ ಮಾಡೇ ಮಾಡ್ತೀವಿ. ಅದನ್ನ ಎಲ್ಲಾ ಕನ್ನಡ ಪರ ಹೋರಾಟಗಾರರಿಗೂ ನಾನು ಮನವಿ ಮಾಡ್ತೀನಿ, ಅದ್ರ ಬಗ್ಗೆ ವಾಪಸ್ ಕನ್ನಡದಲ್ಲಿ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಮಾಡೇ ಕೊಡಬೇಕು. ಮತ್ತೇನು ಇವಾಗ IBPS ಎಕ್ಸಾಮ್ಸ್ ಇದೆ ಸರ್, ಇದು ಫಸ್ಟ್ ಟೈಮು 457 ಜನ ಎಕ್ಸಾಮ್ಸ್ ಬರೀತಾ ಇದ್ದಾರೆ. ಇದು 384 ಪೋಸ್ಟ್ ಇದ್ರೆ ಅದು ಕ್ಲರ್ಕ್ ಇರ್ಬೋದು, ಬ್ಯಾಂಕ್ ಅಲ್ಲಿ ನಮ್ಮ ಕನ್ನಡದಲ್ಲಿ ಎಕ್ಸಾಮ್ ಬರೀತಿದ್ದಾರೆ ಫಸ್ಟ್ ಟೈಮು. ಸಪೋಸ್ ಏನಾದ್ರೂ ಇವ್ರು ಕನ್ನಡದಲ್ಲಿ ಯಾರು ಎಕ್ಸಾಮ್ಸೇ ಬರೀಲಿಲ್ಲ ಅಂತಂದ್ರೆ ದೇ ಆರ್ ಗೋಯಿಂಗ್ ಟು, ಅಂದ್ರೆ ಅವರು ನೆಕ್ಸ್ಟ್ IBPS ಎಕ್ಸಾಮ್ಸ್ ಸೆಂಟ್ರಲ್ ಎಕ್ಸಾಮ್ಸ್ ಅಲ್ಲಿ ಕನ್ನಡದಲ್ಲಿ ಕೊಡ್ತಾ ಇದೀವಿ, ಎಕ್ಸಾಮ್ಸ್ ಬರೀತಾ ಇಲ್ಲ, ನಾವ್ ಯಾಕೆ ಕನ್ನಡದಲ್ಲಿ ಕ್ವಶನ್ ಪೇಪರ್ ಪ್ರಿಂಟ್ ಮಾಡಬೇಕು, ಇವ್ರಿಗೆ ಒಂದು ಫೆಸಿಲಿಟೀಸ್ ಕೊಡಬೇಕು ಅನ್ನೋ ಅವ್ರು ವಾಪಸ್ ತಗೊಬಹುದು. ಈಗ ರೈಲ್ವೆ ಎಕ್ಸಾಮ್ಸ್ ತಗೊಂಡಿದ್ದಾರೆ ಅಂತ ಅವ್ರು ರೇಷಿಯೋ ನೋಡ್ತಾರೆ ಸರ್. ಈಗ ಫಾರ್ ಎಕ್ಸಾಂಪಲ್ ಈ ಎಕ್ಸಾಮ್ಸ್ KS ಬರೆಯೋರು ಮೆಜಾರಿಟಿ KS ಎಕ್ಸಾಮ್ ಬರೆಯಕ್ಕೆ ಹೋಗ್ತಾರೆ. ಈಗ IBPS ಕ್ಲರ್ಕ್ ಎಕ್ಸಾಮ್ಸ್ ಯಾರು ಬರೀತಾರೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಯಾರಿಗೆ ಅನ್ಯಾಯ ಆಗ್ತಾ ಇದೆ ಹೇಳಿ? ಕನ್ನಡದಲ್ಲಿ ಎಕ್ಸಾಮ್ಸ್ ಬರೆಯೋರಿಗೆ ಅನ್ಯಾಯ ಆಗ್ತದೆ. ಇದು ಮುಂದಿನ ದಿನಗಳಲ್ಲಿ ನೀವು ನೋಡಿರ್ಬೇಕು ಸರ್. ಯಾವುದೇ ಬ್ಯಾಂಕಿಂಗ್ ಹೋದ್ರೆ 5 ವರ್ಷ ಮುಂಚೆ 10 ವರ್ಷ ಮುಂಚೆ ಎಲ್ಲ ರಿಕ್ರೂಟ್ಮೆಂಟ್ ಆಗಿರೋ ಬ್ಯಾಂಕಲ್ಲಿ ಯಾವುದೇ ಬ್ಯಾಂಕಲ್ಲಿ ಹೋದ್ರು ನಮ್ಮ ಕನ್ನಡದವ್ರು ಇಲ್ಲ. ಮೋಸ್ಟ್ 90% ಆಫ್ ದಿ ಪೀಪಲ್ ಆರ್ ನಾರ್ತ್ ಇಂಡಿಯನ್ಸ್. ಹೌದಲ್ವಾ ಸರ್? ಓನ್ಲಿ ಅದು ಲೆಸ್ ದೆನ್ 10%, ಅದು ವೆರಿ ಫ್ಯೂ.
ಮ್ಯಾನೇಜರ್ ಪೋಸ್ಟ್ ಯಾರಾದ್ರೂ ಇದ್ರೆ ನಮ್ಮ ಕನ್ನಡದವ್ರು ಸ್ವಲ್ಪ ಜನ ಇರ್ಬೋದು ಅಷ್ಟೇ. ಹೌದು ಹೌದು. ಅದ್ರಲ್ಲೂ ರೇರ್ ಮೆಜಾರಿಟಿ ಆಫ್ ದಿ ಏನಂದ್ರೆ UP ಬಿಹಾರ್ ಬೇರೆ ಹೊರ ರಾಜ್ಯದವರೇ ಇದಾರೆ ಸರ್. ನಮೀಗ ಇವಾಗ ಕೇಳ್ತಾ ಇರೋದು ಸರ್ಕಾರದಿಂದ ಆದೇಶ ಹೊರಡಿಸ್ಬೇಕು ಅದು ಇವತ್ತೇ. ಯಾಕೆಂದ್ರೆ ಸ್ಟೂಡೆಂಟ್ಸ್ ಎಲ್ಲ ತುಂಬಾ ಗೊಂದಲ ಹೋಗಿದ್ದಾರೆ ಸರ್. ನಾವು ಅಸೋಸಿಯೇಷನ್ ಇಂದ ನಾವು ಹೈಕೋರ್ಟ್ಗೆ ರಿಟ್ ಹಾಕಿದ್ವಿ, ಮ್ಯಾಂಡಮಸ್ ಫೈಲ್ ಮಾಡಿದ್ವಿ. ಯಾವುದೇ ಕಾರಣಕ್ಕೂ ಸ್ಟೂಡೆಂಟ್ಸ್ ಅನ್ಯಾಯ ಆಗ್ಬಾರ್ದು. ಯಾಕೆಂದ್ರೆ ಒಬ್ಬನ್ಗೆ ಅನ್ಯಾಯ ಆದ್ರೂ ಅನ್ಯಾಯನೇ ಸರ್, 1000 ಜನಕ್ಕೆ ಅನ್ಯಾಯ ಆದ್ರೂ ಅನ್ಯಾಯನೇ. ಅದ್ರಲ್ಲೂ ಏನೋ ಒಂದ್ ಸಣ್ಣ ಮಟ್ಟದಲ್ಲ ಸರ್. ಟೋಟಲ್ ಆಲ್ಮೋಸ್ಟ್ 7000 ಪೋಸ್ಟ್ ಇದೆ ಕ್ಲರ್ಕ್, RR IBPS ಎಕ್ಸಾಮ್ಸ್ ಮಾಡೋದು ಕನ್ನಡದಲ್ಲೇ ಅಂತ ಬರೆಯೋರು 457 ಪೋಸ್ಟ್ ಇದೆ. ಅವ್ರಿಗೆ ಅನ್ಯಾಯ ಆಗ್ಬಾರ್ದು, ಅವರಿಗೆ ನ್ಯಾಯ ಕೊಡ್ಲೇಬೇಕು ಸರ್. ನಾನು ಸರ್ಕಾರಕ್ಕೆ ಈ ನಿಮ್ಮ ಮಾಧ್ಯಮ ಮುಖಾಂತರ ಒಂದು ಮನವಿ ಮಾಡ್ಕೊಂತೀನಿ. ಎಲ್ಲ ಮಿನಿಸ್ಟರ್ ಸಪೋರ್ಟ್ ಮಾಡ್ತಿದ್ದಾರೆ. ಇದು CM ಗಮನಕ್ಕೆ ತಗೊಂಬಂದು ಆದಷ್ಟು ಬೇಗ KPSC ಅವರು ಅವ್ರದ್ದು ಏನೋ ಒಂದು ರೂಲ್ ಇದೆ ಅದನ್ನ ಫಾಲೋ ಮಾಡಲೇಬೇಕು. ಯಾಕೆಂದ್ರೆ ಅವರೇ ಹೇಳಿದ್ದಾರೆ UPSC ಮತ್ತೆ SSB RRB ಆ ಒಂದು ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ಬೇಕಾದ್ರೆ ಅವ್ರು ಕಂಡಕ್ಟ್ ಮಾಡಿದ್ರೆ ಈ ನಾವು ಸ್ಟೇಟ್ ಎಕ್ಸಾಮ್ಸ್ ಕ್ಲಾಶ್ ಆಯ್ತಂದ್ರೆ ಡೇಟು ನಾವು ಪೋಸ್ಟ್ಪೋನ್ ಮಾಡ್ತೀವಿ ಅನ್ನೋದು ಅದರಲ್ಲೇ ಹೇಳಿಕೆ ಕೊಟ್ಟಿದ್ದಾರೆ. ಮೊನ್ನೆ ಸೆಷನ್ ಅಲ್ಲೂ ಕೂಡ ಅವರು ರಿಪ್ಲೈ ಮಾಡಿದ್ದಾರೆ CM ಸರ್. ಅದ್ರ ಪ್ರಕಾರ ನಡ್ಕೊಂಡ್ಲೇಬೇಕು. ಅದೇನಾದ್ರೂ ನಡ್ಕೊಂಡಿಲ್ಲ ಅಂತಂದ್ರೆ ಮುಂದಿನ ವಾರ ಅಂದ್ರೆ ನೆಕ್ಸ್ಟ್ ಮಂಡೇ ಎಲ್ಲಾ DC-ಗೆ ಅವ್ರು ಏನ್ 700 ಸೆಂಟರ್ ಕೊಟ್ಟಿದ್ದಾರೆ ಈ ಎಕ್ಸಾಮ್ ಸೆಂಟರ್, ಅಷ್ಟು ಸೆಂಟರ್ ಮುಂದೆ ಅಷ್ಟು ಸೆಂಟರ್ ಎಲ್ಲ ಡಿಸ್ಟ್ರಿಕ್ಟ್ ವೈಸ್ DC-ಗೆ ಮನವಿ ಮಾಡಿ ಮುಂದಿನ ದಿನ ಅದೇನು ಎಕ್ಸಾಮ್ ಆಗಸ್ಟ್ 25ಕ್ಕೆ ಏನಾದ್ರು ನಡೆಸಿದ್ರೆ ಕನ್ನಡ ಪರ ಹೋರಾಟ ಮಾಡೋರು ಏನ್ ಸಂಘಟನೆಗಳು ಎಲ್ಲಾ ಸಂಘಟನೆಗಳು 25ನೇ ತಾರೀಕು ಪ್ರತಿ ಒಂದು 700 ಸೆಂಟರ್ ಮುಂದೆನೂ ಪ್ರೊಟೆಸ್ಟ್ ಮಾಡಬೇಕಾಗುತ್ತೆ ಸರ್. ದೊಡ್ಡ ಮಟ್ಟದ ಹೋರಾಟದ ನಿರೀಕ್ಷೆಯಲ್ಲಿದ್ದಾರೆ ಎಲ್ಲರೂ ಕೂಡ. ಶ್ರೀ ಗುರು ರಾಘವೇಂದ್ರ ಅವರೇ, ಪ್ರಮುಖವಾಗಿ ನೋಡ್ತಾ ಹೋಗೋದಾದ್ರೆ ಕರ್ನಾಟಕದ ವಿಚಾರಕ್ಕೆ ಬರೋದಾದ್ರೆ ಕರ್ನಾಟಕ ರಾಜ್ಯದ ಸಾಕಷ್ಟು ಬ್ಯಾಂಕ್ಗಳಿವೆ ಅಂತ ಹೇಳಿದ್ರೆ ಆಳ್ತಾ ಇರೋದು ಬ್ಯಾಂಕಿಂಗ್ ಕ್ಷೇತ್ರವನ್ನ ಒಂದು ರೀತಿಯಲ್ಲಿ ಸಾಕಷ್ಟು ಬ್ಯಾಂಕ್ಗಳು, ಪ್ರಮುಖ ಬ್ಯಾಂಕ್ಗಳು ಕರ್ನಾಟಕದ್ದೇ ಆಗಿವೆ. ಆದ್ರೆ ಇಲ್ಲಿ ಕೆಲಸ ಮಾಡೋರು ಉತ್ತರ ಭಾರತದವರು, ಬೇರೆ ಭಾಷಿಗರು, ಪರಭಾಷಿಗರು. ಈಗ ಕನ್ನಡಿಗರಿಗೊಂದು ಅವಕಾಶ ಸಿಗ್ತಾ ಇದೆ, ಅದಕ್ಕೂ ಕೂಡ ಒಂದು ರೀತಿ ಹಿನ್ನಡೆ ಆಗುವಂತ ಪ್ರಯತ್ನ. ಏನ್ ಹೇಳ್ತೀರಾ ಈ ಬಗ್ಗೆ? ಸರ್, ಮೊದಲನೇದಾಗಿ ಬ್ಯಾಂಕಿಂಗ್ ಸೆಕ್ಟರ್ ಅಂತಂದ್ರೆ ನಮಗೆಲ್ಲ ತುಂಬ ಅನುಕೂಲ ಆಗ್ತಾ ಇದೆ ಅಂತ ನಾವು ನೋಡ್ತಾ ಇದ್ವಿ. ಹೌದು, ಕರ್ನಾಟಕದ ಜನತೆಗೆ ಜಾಸ್ತಿ ಜಾಬ್ ಸಿಗ್ತಾ ಇದೆ ಈ ಬ್ಯಾಂಕಿಂಗ್ ಸೆಕ್ಟರ್ ಇಂದ ಅಂತ ನಾವು ಹಾಗೆಲ್ಲ ಕೇಳ್ತಾ ಇದ್ವಿ. ಹೌದು. ಅದಾದ ನಂತರ ಏನಾಗ್ತಾ ಇದೆ ಅಂತಂದ್ರೆ ಮರ್ಜಿಂಗ್ ಆಗ್ತಾ ಇದೆ ಬ್ಯಾಂಕ್ಸ್ ಎಲ್ಲ. ಯಾವಾಗ ಈಗ ಜಾಸ್ತಿ ಮರ್ಜಿಂಗ್ ಆಗ್ತದೆ, ಈಗ ಫಾರ್ ಎಕ್ಸಾಂಪಲ್ SBM ಅಂತಕ್ಕಂಥದ್ದು ಇತ್ತು, ತುಂಬಾ ಓಲ್ಡೆಸ್ಟ್ ಬ್ಯಾಂಕ್ ಅವೆಲ್ಲ, ಅದು SBI ಕನ್ವರ್ಟ್ ಆಯಿತು. ಬೇರೆ ಬೇರೆ ಬ್ಯಾಂಕ್ಸ್ ಅಂತಕ್ಕಂಥದ್ದಿದೆ, ಅದೆಲ್ಲ ಎಲ್ಲ ಈ ತರ ಮರ್ಜ್ ಆಗ್ತಾ ಇದ್ರೆ ಉದ್ಯೋಗ ಅವಕಾಶಗಳು ಏನಾಗುತ್ತೆ, ಲೆಸ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಈಗ ಒಂದು 10 ಜನ ಪೋಸ್ಟ್ ಅಂತಕ್ಕಂಥದ್ದು ಇರುತ್ತೆ ಅಂತ ಅಂದಾಗ 10 ಜನ ಪೋಸ್ಟ್ ಅಂತಕ್ಕಂಥ ಅಪ್ಲೈ ಮಾಡ್ಬೋದಾಗಿತ್ತು. ಈಗ ಏನಾಗ್ತಾ ಇದೆ, ಒಂದು 10 ಜನ ಪೋಸ್ಟ್ ಅಂತಕ್ಕಂಥದ್ದು ಇದ್ರೇನು ಅದಕ್ಕೆ ಕ್ವಾಲಿಫೈಡ್ ಅಂತಕ್ಕಂಥದ್ದು ಚೆನ್ನಾಗಿ ಇರಬೇಕು. ಮತ್ತೆ ಲ್ಯಾಂಗ್ವೇಜಸ್ ಅಂತಕ್ಕಂಥದ್ದು ಹಿಂದಿ ಮತ್ತೆ ಇಂಗ್ಲಿಷ್ ಕಂಪಲ್ಸರಿ ಅಂತ ಹೇಳ್ತಾರೆ. ಇವೆಲ್ಲ ಇರುತ್ತೆ. ಅವಾಗ ಕನ್ನಡಿಗರು ಅಂತಕ್ಕಂಥದ್ದು ಹಿಂದಿ ಅಂತಕ್ಕಂಥದ್ದು ಸಾಕಷ್ಟು ಜನರಿಗೆ ಬರೋದಿಲ್ಲ. ಕರೆಕ್ಟ್ ಅಲ್ವಾ? ಸೊ ಆಗ ಆ ಇಂಟರ್ವ್ಯೂದಲ್ಲೇ ಫೇಲ್ ಆಗ್ಬಿಡ್ತಾರೆ. ಎಕ್ಸಾಮ್ ಪಾಸ್ ಆಗಿದ್ರೇನು ಇಂಟರ್ವ್ಯೂ ಶೆಡ್ಯೂಲ್ ಅಲ್ಲಿ ನಿಮ್ಗೆ ಹಿಂದಿ ಬರೋದಿಲ್ಲ ಅಂತ ಹೇಳ್ಬಿಟ್ಟು, ಮತ್ತೆ ನಿಮ್ಗೆ ಲ್ಯಾಂಗ್ವೇಜಸ್ ಕರೆಕ್ಟ್ ಆಗಿ ಮಾತಾಡಕ್ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಅವ್ರನ್ನ ಕ್ವಿಕ್ ಮಾಡ್ತಾರೆ. ಸೊ ಯಾವಾಗ ಈ ತರ ಆಗುತ್ತೋ ಆ ಜಾಬ್ ಅಂತಕ್ಕಂಥ ಲೆಸ್ ಆಗುತ್ತೆ. ಆಗ ಆಟೋಮೆಟಿಕ್ ಆಗಿ ಬೇರೆ ಒಂದು ಸ್ಟೇಟ್ ಜನತೆಗೆ ಆಸ್ಪಿರೆಂಟ್ಸ್ಗೆ ಅವ್ರಿಗೆ ಸಿಗುತ್ತೆ ಜಾಬ್ಸ್. ಎರಡನೇದು ಮುಖ್ಯವಾಗಿ ನೀವು ಗಮನಿಸಬಹುದು, ಈ ಡೇಟ್ ಕ್ಲಾಶಸ್ ಅಂತಕ್ಕಂಥದ್ದು ಆಗುತ್ತೆ ಅಂತ ಹೇಳಿದ್ರಲ್ವಾ, ಆ ಡೇಟ್ ಕ್ಲಾಶಸ್ ಅಂತಕ್ಕಂಥದ್ದು ಆದಾಗ ಸುಮಾರು ಜನ KPSCನೇ ತಗೊಂಡಿರ್ತಾರೆ ಕನ್ನಡಿಗರು. RRB ಮತ್ತೆ ಬ್ಯಾಂಕಿಂಗ್ ಸೆಕ್ಟರ್ ಜಾಬ್ಸ್ ಅಂತಕ್ಕಂಥದನ್ನ ಆಟೋಮೆಟಿಕ್ ಆಗಿ ರೆಡ್ಯೂಸ್ ಮಾಡ್ತಾರೆ, ಬಿಟ್ಬಿಡ್ತಾರೆ. ಈ KPSC ಆಗ್ಲಿ ನೋಡೋಣ ಅಂತ ಟಾರ್ಗೆಟ್ ಇಟ್ಕೊಂಡಿರ್ತಾರೆ. ಕರೆಕ್ಟ್ ಅಲ್ವಾ? ಅವಾಗ ಆಟೋಮೆಟಿಕ್ ಆಗಿ ಆ ಜಾಬ್ಸ್ ಅಂತಕ್ಕಂಥದ್ದು ನಾವು ಎಲ್ಲೋ ಕೈಯಿಂದನೇ ಬಿಟ್ಕೊಟ್ವಿ ಅಂತ ಆಗುತ್ತೆ. ನಾವು ಅಪ್ಲೈ ಮಾಡಿರ್ತೀವಿ, ಅಪ್ಲೈಗೆ ಇಷ್ಟಂತ ಅಮೌಂಟ್ ಫಿಕ್ಸ್ ಆಗಿರುತ್ತೆ, ಅವ್ರಿಗೆ ಅಮೌಂಟ್ ಅಂತಕ್ಕಂಥದ್ದು ಬರುತ್ತೆ. 6,000 ಅಂತಕ್ಕಂಥದ್ದು ಪೋಸ್ಟ್ ಇದ್ರೆ ಮಿನಿಮಮ್ ಒಂದು 10 ಲಕ್ಷದಿಂದ ಹೆಚ್ಚು ಆಸ್ಪಿರೆಂಟ್ಸ್ ಅಂತಕ್ಕಂಥ ಅಪ್ಲೈ ಮಾಡಿರ್ತಾರೆ. ಕರೆಕ್ಟ್ ಅಲ್ವಾ? ಸೊ ಅವಾಗ ಆಟೋಮೆಟಿಕ್ ಆಗಿ ಆ ಅಮೌಂಟ್ ಅಂತಕ್ಕಂಥದ್ದು ಕ್ರೋಢೀಕರಣ ಆಗುತ್ತೆ, ಅವ್ರಿಗೆ ಅನುಕೂಲ ಆಗುತ್ತೆ. ಯಾವಾಗ ಅವ್ರಿಗೆ ಅನುಕೂಲ ಆದಂಗೆ ಈ ಒಂದು ಆಸ್ಪಿರೆಂಟ್ಸ್ಗೂ ಅನುಕೂಲ ಆಗ್ಬೇಕು. ಅನುಕೂಲ ಆದಾಗ ಮಾತ್ರನೇ ಅಭಿವೃದ್ಧಿ ಅಂತಕ್ಕಂಥದ್ದು ಆಗೋದು. ಎರಡನೇದು, ಈ ಖಾಲಿ ಒಂದು ಹುದ್ದೆಗಳನ್ನ ಭರ್ತಿ ಮಾಡಿ ಅಂತ ಹೇಳಿದೀರಾ. ಕರ್ನಾಟಕದಲ್ಲಿ ಸಾಕಷ್ಟು ಜಾಬ್ಸ್ ಅಂತಕ್ಕಂಥದ್ದು ಇದಾವೆ. ಕರೆಕ್ಟ್ ಅಲ್ವಾ? ಅದು DPR ಆಗಿರ್ಬೋದು, RDPR ಆಗಿರ್ಬೋದು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಗಿರ್ಬೋದು, ತುಂಬಾ ಒಂದು ಡಿಪಾರ್ಟ್ಮೆಂಟ್ಸ್ ಅಲ್ಲಿ ವೇಕೆನ್ಸಿ ಅಂತಕ್ಕಂಥದ್ದು ಇದೆ. ಅದನ್ನ ಫಿಲ್ ಮಾಡುವಾಗ
ರೋಸ್ಟ್ ಅಂತಕ್ಕಂಥದ್ದು ಫಾಲೋ ಅಪ್ ಮಾಡ್ತಾರೆ. ರೋಸ್ಟ್ ಯಾವ ಮುಖಾಂತರ ಮಾಡ್ತಾರೆ ಅಂತಂದ್ರೆ SC ST ಕ್ಯಾಟಗಿರಿ 1 2A 2B 3A 3B ಮತ್ತೆ GM ಅಂತಕ್ಕಂಥದ್ದು ರೋಸ್ಟ್ ಅಂತಕ್ಕಂಥದ್ದು ಇದಾವೆ, ನಮ್ಗೆ ಕಣ್ಮುಂದೆ ಅದ್ ನಿದರ್ಶನ ಅಂತಕ್ಕಂಥದ್ದು ಇದೆ. ಅದ್ರ ಮುಖಾಂತರ ನೀವು ಫಿಲಪ್ ಮಾಡಿ, ಯಾಕೆ ನೀವು ಮಾಡ್ತಾ ಇಲ್ಲ? ಆಮೇಲೆ ಮುಖ್ಯವಾಗಿ ಆ ಒಂದು ಖಾಲಿ ಉದ್ಯೋಗವನ್ನ ಏನ್ ಮಾಡ್ತಾರೆ ಅಂತಂದ್ರೆ, ಈಗ ನಾನು ಒಬ್ಬ ಮೇಲಿನ ಅಧಿಕಾರಿ ಅಂತ ಇಟ್ಕೊಂಡಾಗ ಇನ್ನೊಂದು ಚಾರ್ಜ್ ಕೊಡ್ತಕ್ಕಂಥದ್ದು. ಈಗ ಒಂದು ಸಮಾಜ ಕಲ್ಯಾಣ ಇಲಾಖೆ ಅಂತಕ್ಕಂಥದ್ದು, ಅದರಲ್ಲಿ ನಾನು ಆಯುಕ್ತಕರು ಅಂತಕ್ಕಂಥದ್ದಾಗಿದ್ದೀನಿ, ಇನ್ನೊಂದು ಪೋಸ್ಟ್ ವೇಕೆನ್ಸಿ ಇದೆ, ಅದನ್ನ ನೀನೇ ನೋಡ್ಕೋ ಅಂತ ಹೇಳ್ತಕ್ಕಂಥದ್ದು. ಆಗ ಆ ಪೋಸ್ಟ್ ಅಂತಕ್ಕಂಥದ್ದು ಏನಾಗಿದೆ, ಇಬ್ರು ಒಬ್ನೇ ನೋಡ್ಕೊಂಡಾಗ ಆಟೋಮೆಟಿಕ್ ಆಗಿ ಅದು ಬರ್ಡನ್ ಅಂತಕ್ಕಂಥದ್ದಾಗುತ್ತೆ. ಆ ಪೋಸ್ಟ್ ಇನ್ನೊಬ್ರನ್ನ ಫಿಲಪ್ ಮಾಡಿದ್ರೆ ಅದೇ ತರ ಒಂದು ಸಾವಿರಾರು ಒಂದು ಉದ್ಯೋಗಗಳು ಅಂತಕ್ಕಂಥದ್ದು ಈ ತರ ಡಿವಿಡೆಂಟ್ ಅಂತಕ್ಕಂಥದ್ದಾಗಿದೆ. ಒಬ್ರಿಗೆ 2 ಪೋಸ್ಟ್ ಕೊಡ್ತಕ್ಕಂಥದ್ದು, ಇನ್ನೊಬ್ರಿಗೆ 1-2 ಪೋಸ್ಟ್ ಕೊಡ್ತಕ್ಕಂಥದ್ದು. ಆ ಪೋಸ್ಟ್ ಗಳಿಗೆಲ್ಲ ಫಿಲಪ್ ಮಾಡ್ಕೊಂತ ಹೋಗ್ದಂಗೆ ಆಟೋಮೆಟಿಕ್ ಆಗಿ ಆ ಉದ್ಯೋಗ ಅವಕಾಶಗಳು ಅಂತಕ್ಕಂಥ ಸೃಷ್ಟಿ ಆಗಿರುತ್ತೆ. ಮತ್ತೆ ರಿಟೈರ್ಮೆಂಟ್ ಆಗಿರೋರ್ನ ಮತ್ತೆ ರೀಫಿಲ್ ಮಾಡ್ಕೊಳ್ತಕ್ಕಂಥದ್ದು. ಏನಕ್ಕೆ ಮಾಡ್ಕೊಂತೀರಾ? ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಅದನ್ನ ಮಾಡಬೇಡಿ. ಈ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ನೀವು ಮಾಡೋದಾದ್ರೆ ಅದು ಯಾರು ಪ್ರೆಷರ್ ಇರ್ತಾರೋ ಅವ್ರು ಕೊಡಿ. ಅವ್ರ ಫೆನ್ಷನ್ ಬರ್ತಾ ಇರುತ್ತೆ, ಫೆನ್ಷನ್ ಜೊತೆಗೆ ಇವ್ರ ಕಾಂಟ್ರಾಕ್ಟ್ ತಗೊಳ್ರಿ ಇವ್ರನ್ನೇ ಅಂತಂದ್ರೆ ಯಾರು ಒಪ್ತಾರೆ? ಅವ್ರಿಗೆ ಕೊಡ್ತಕ್ಕಂಥದ್ದು ಉದ್ಯೋಗ, ಅವ್ರಿಗೆ ಸ್ಯಾಲ್ರಿ ಕೊಟ್ಟಂಗಿರ್ತಕ್ಕಂಥದ್ದು, ಅವರೇ ಒಂದು ಸವಲತ್ತುಗಳನ್ನ ತಗೊಂತಕ್ಕಂಥದ್ದು. ನೆಕ್ಸ್ಟ್ ಬರ್ತಕ್ಕಂಥ ಜನರೇಷನ್ಗೆ ಏನಾಗುತ್ತೆ? ಎಂಪ್ಲಾಯ್ಮೆಂಟ್ ಸೃಷ್ಟಿ ಆಗುತ್ತಾ? ಆಗೋದಿಲ್ಲ. ಸೊ ಹಾಗಾಗಿ ತಾವು ಎಲ್ಲಾ ರೀತಿಯಲ್ಲೂ ಗಮನ ಇಟ್ಕೊಂಡು ಸರ್ಕಾರ ಅಂತಕ್ಕಂಥದ್ದು ಈ ವೇದಿಕೆ ಮುಖಾಂತರ ನಾವೆಲ್ಲ ಕೇಳ್ಕೊಳ್ತಕ್ಕಂಥದ್ದು ಇಷ್ಟೇ, ಒಂದು ಉತ್ತಮವಾಗಿ ಒಂದು ಎಕ್ಸಾಮ್ ಅಂತಕ್ಕಂಥದ್ದು ನಡೆಸಬೇಕು. ಎರಡನೇದು ಪೋಸ್ಟ್ ಪೋನ್ ಅಂತಕ್ಕಂಥದ್ದು ಮಾಡಬೇಕು, ಡೇಟ್ಸ್ ಅಂತಕ್ಕಂಥದ್ದು ಯಾವುದೇ ರೀತಿ ಒಂದು ಕ್ಲಾಶಸ್ ಅಂತಕ್ಕಂಥದ್ದು ಆಗಬಾರ್ದು. ಮೂರನೇದು ಭ್ರಷ್ಟಾಚಾರ ಅಂತಕ್ಕಂಥದ್ದು ಆಗಬಾರ್ದು. ಕರೆಕ್ಟ್ ಆಗಿ ಪ್ರಾಮಾಣಿಕವಾಗಿ ಕೆಲಸ ಅಂತಕ್ಕಂಥದ್ದು ಮಾಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಒಂದು ಒಪಿನಿಯನ್ ಅಂತಕ್ಕಂಥದ್ದು ಆಗಿರುತ್ತೆ. ಸಿದ್ಧಲಿಂಗ ಸರ್, ಈಗ ಪರೀಕ್ಷೆಯ ಬೇರೆ ದಿನಾಂಕದಲ್ಲಿ ಪರೀಕ್ಷೆಯನ್ನು ನಡೆಸಬೇಕು ಎನ್ನುವಂತಹ ಒಂದಷ್ಟು ಆಗ್ರಹಗಳು ಕೇಳಿ ಬರ್ತಾ ಇವೆ. ಅಭ್ಯರ್ಥಿಗಳ ಆಗ್ರಹಕ್ಕೆ ಸರ್ಕಾರ ಮಣಿಯುತ್ತಾ ಅಂತ ಹೇಳಿ? ಖಂಡಿತ ಅಭ್ಯರ್ಥಿಗಳ ಒತ್ತಡಕ್ಕೆ ಸರ್ಕಾರ ಮಣಿಲೇಬೇಕಾಗ್ತದೆ ಸರ್. ಯಾಕಂದ್ರೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳಾಗಿರೋದ್ರಿಂದ ಸರ್ಕಾರ ಮಣಿಬೇಕು ನ್ಯಾಯಯುತವಾಗಿ. ಇಲ್ಲಿ ಯಾವುದೇ ಪ್ರತಿಷ್ಠೆ ಪ್ರಶ್ನೆ ಬರಬಾರ್ದು. ಯಾಕಂದ್ರೆ ಒಬ್ಬ ಅಭ್ಯರ್ಥಿಗೆ ಉದ್ಯೋಗ ಕೊಡೋ ಸರ್ಕಾರ ಜವಾಬ್ದಾರಿ ಆದ್ಮೇಲೆ ಒಬ್ಬ ಅಭ್ಯರ್ಥಿ 2 ಅಪ್ಲಿಕೇಶನ್ ಹಾಕಿದಾಗ ಅವನಿಗೆ 2 ಎಕ್ಸಾಮ್ ಬರಲ್ಲ ಕಲಾವ್ ಮಾಡ್ಬೇಕಾಗ್ತದೆ. ನಿಜ 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 ನಿಜ. ಯಾಕಂದ್ರೆ ಇದು ಎಲ್ರಿಗೂ ಸಾಮಾನ್ಯವಾಗಿ ಗೊತ್ತಾಗ್ತಕ್ಕಂಥ ನಿಯಮ. ಹಿಂಗಾಗಿ ಸರ್ಕಾರ ಮುನ್ನೆತ್ಕೊಂಡು ಎಲ್ಲ ಅಭ್ಯರ್ಥಿಗಳಿಗೆ ಪರೀಕ್ಷಾ ಬರೀ ದಿನಾಂಕನ ಅನುಕೂಲ ಮಾಡಿಕೊಡ್ಬೇಕು. ಯಾಕಂದ್ರೆ ಇದು ಮೊದಲೇ ನಿಗದಿ ಆಗಿರ್ತಕ್ಕಂಥ ದಿನಾಂಕಕ್ಕೆ ಇವ್ರು ಪೋಸ್ಟ್ಪೋನ್ ಮಾಡೋದ್ರಿಂದ ಕ್ಲಾಸಸ್ ಆಗ್ಯಾದ. ಇದು ಒಂದ್ ರೀತಿ ಸ್ವಯಂಕೃತ ಅಪರಾಧ. ಮೊದಲೇ ನಿಗದಿ ಆದಂತ ದಿನಾಂಕದಿಂದ ಈ ಅಭ್ಯರ್ಥಿಗಳಿಗೂ ಬರಕ್ ತೊಂದರೆ ಆಗ್ತದೆ, ಎಲ್ರಿಗೂ ಗೊತ್ತಿರೋಂಥ ವಿಚಾರ. ಹಾಗಾದ್ರೆ ಈ ಅಧಿಕಾರಿಗಳು ಇದನ್ನ ಅರ್ಥ ಮಾಡ್ಕೋಬೇಕು, ಉದ್ಯೋಗಾಕಾಂಕ್ಷೆಗಳ ಜೊತೆ ಚೆಲ್ಲಾಟ ಆಡಬಾರ್ದು. ಯಾಕಂದ್ರೆ ಅವ್ರ ಭವಿಷ್ಯ ಇಡೀ ಸಮಾಜದ ಭವಿಷ್ಯ. ಹೀಗಾಗಿ ಅವರಿಗೆ ಅನುಕೂಲ ಮಾಡಿ ಕೊಡಬೇಕು. ಏನು ಹಗಲ ರಾತ್ರಿ ಪರಿಶ್ರಮ ಪಡ್ತಾರ, ಉದ್ಯೋಗಕ್ಕಾಗಿ ಕಾತುರದಿಂದ ಕಾಯ್ತಾರ, ಅವ್ರೆಲ್ರಿಗೂ ಉದ್ಯೋಗ ಸಿಗ್ಬೇಕಂದ್ರ ಇವ್ರ ಪರೀಕ್ಷೆ ದಿನಾಂಕ ನಿಗದಿ ಮಾಡಬೇಕು, ಖಾಲಿ ಇರುವೆಲ್ಲ ಹುದ್ದೆಗಳನ್ನು ಭರ್ತಿ ಮಾಡಬೇಕು. ನಿಮ್ಮ ಮಾಧ್ಯಮದ ಮೂಲಕ ನಾವು ಮತ್ತೆ ಮತ್ತೆ ಕೇಳೋ ಸರ್ಕಾರಕ್ಕೆ ಕೇವಲ ಇದು ಒಂದು ಪರೀಕ್ಷೆದಲ್ಲ, ನಿಮಗೆಲ್ಲ ಹಿಂದಾಗಿರೋದು ಗೊತ್ತಾ ಸರ್, ಖಾಲಿ ಇರೋ ಹುದ್ದೆಗಳ ಬಗ್ಗೆನೂ ಗೊತ್ತದ. ನಿಜ. ಸೊ ಇದ್ರ ಬಗ್ಗೆ ಸರ್ಕಾರ ಹೆಚ್ಚು ಗಮನ ಕೊಡಬೇಕು, ನಾವು ಎಲ್ಲರೂ ಒತ್ತಡ ಹಾಕ್ಬೇಕು ಅಂತೇಳಿ ನಾವು ಮನವಿ ಮಾಡ್ಕೊತೀವಿ. ಎಸ್ ಕಾಂತಕುಮಾರ್ ಅವರೇ, ಕೊನೆಯದಾಗಿ ಹೇಳ್ತಾ ಹೋಗೋದಾದ್ರೆ ಓಕೆ ಈಗ ಪರೀಕ್ಷೆಯ ದಿನಾಂಕವನ್ನ ಮುಂದೂಡಲೇಬೇಕು, ಅನಿವಾರ್ಯ. ಮುಂದೂಡದಿದ್ರೆ ದೊಡ್ಡ ಮಟ್ಟದ ಹೋರಾಟವಂತೂ ನಡೆಯೋದು ಗ್ಯಾರಂಟಿ. ಆದ್ರೆ ಒಂದು ವೇಳೆ ಇದಕ್ಕೆ ಸರ್ಕಾರ ಒಪ್ಪದೇ ಇದ್ರೆ ಮುಂದಿನ ಹಂತದಲ್ಲಿ ನಿಮ್ಮ ಹೋರಾಟ ಯಾವ ರೀತಿಯಾಗಿರುತ್ತೆ? ಮುಂದಿನ ಹೋರಾಟ ಸರ್, ಎಲ್ಲ ಕನ್ನಡ ಪರ ಹೋರಾಟಗಾರರ ಹತ್ರ ಎಲ್ಲ ಮಾತಾಡಿದೀವಿ ಆಲ್ರೆಡಿ. ಅವರೆಲ್ಲದಕ್ಕೂ ಸಾಥ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಎಲ್ಲಾನು ಪ್ರೊಟೆಸ್ಟ್ ಅಂತಂದ್ರೆ KPSC ಬೋರ್ಡ್ ಮುಂದೆನೂ ಮಾಡೋಣ ಅಂತ ಹೇಳಿದ್ದಾರೆ, ಎಲ್ಲ ಡಿಸ್ಟಿಕ್ ವೈಸು ಮಾಡೋಣ ಅಂತ ಹೇಳಿದ್ದಾರೆ ದೊಡ್ಡ ಮಟ್ಟದಾಗ. ಸೆಕೆಂಡ್ ಏನಪ್ಪಾ ಅಂತ, ನಮಗೆ ಶಾರ್ಟ್ ಟರ್ಮ್ ಸೊಲ್ಯೂಷನ್ ಅಲ್ಲ ಸರ್, ಲಾಂಗ್ ಟರ್ಮ್ ಸೊಲ್ಯೂಷನ್. ನಿಜ ನಿಜ, ಬೇಕೇ ಬೇಕು. ಯಾಕೆಂದ್ರೆ ಇವರು ಸುಮ್ಮನೆ ಏನೋ ಕಾಟಾಚಾರಕ್ಕೆ ಮಾಡೋ ಅಂತ ವ್ಯವಸ್ಥೆ ಇರಬಾರ್ದು ಸರ್. ಅಂದ್ರೆ ಈವೆಂಟ್ ಆಫ್ ಕ್ಯಾಲೆಂಡರ್ ಇರಬೇಕು. ಎವ್ರಿ ಇಯರ್ ಆಫ್ ಕ್ಯಾಲೆಂಡರ್ ಇತ್ತಂದ್ರೆ, ಈ KPSC ಅಂತ ಅಂದ್ರೆ ಅದು ದೊಡ್ಡ ಹುದ್ದೆ ಸರ್. ಅದು ಗ್ರೂಪ್ A ಗ್ರೂಪ್ B ಪೋಸ್ಟ್. ಅದು ಒಂದೊಂದು ಪೋಸ್ಟಿಗೆ ಅವರು ಈಗ ಇಷ್ಟು ಆತ್ರ ಮಾಡ್ತಾ ಇರೋದ್ರಿಂದ ಒಂದೊಂದು ಪೋಸ್ಟಿಗೆ ಬೇಕಾದ್ರೆ 2 ಕೋಟಿ 5 ಕೋಟಿ ಕೊಡಕ್ಕೂ ರೆಡಿ ಇರ್ತಾರೆ ದುಡ್ಡಿರೋರು. ಆದ್ರೆ ಇವರು ಯಾರು ಪ್ರಾಮಾಣಿಕವಾಗಿ ಓದ್ತಾ ಇದ್ದಾರೆ ಅವರಿಗೆ ಕೆಲಸ ಸಿಗ್ಬೇಕು. ಅದಕ್ಕೋಸ್ಕರ ನಾವು ಕರಪ್ಷನ್ ಬಿಲ್ ಅಂತ ಒಂದು ಇದು ಮಾಡಿದ್ವಿ. ರಾಜಸ್ಥಾನದಲ್ಲಿ ಏನಿದೆ ಅದೇ ತರ ಕರ್ನಾಟಕದಲ್ಲೂ ನಾವು ಬಿಲ್ ಪಾಸ್ ಮಾಡಿಸಿದ್ವಿ. ಅದಿನ್ನೂ ಜಾರಿಗಾಗಿಲ್ಲ. ಅಂದ್ರೆ ಗವರ್ನರ್ ಹತ್ರ ಸಹಿ ಆಗ್ಬಿಟ್ಟು ಇಮಿಡಿಯೇಟ್ ನಾವು CM ಸರ್ಗೆ ಏನಂತ ಹೇಳೋದಂದ್ರೆ, ಏನೋ ಒಂದು ಕರಪ್ಷನ್ ಬಿಲ್ ಇದೆ, ಅದು 2 crores ಪೆನಾಲ್ಟಿ 10 years ಜೈಲ್ ಅಂತ, ಅದು ಇಮಿಡಿಯೇಟ್ ಅದು ಇದಾಗಬೇಕು.
ರೂಲ್ ಅಪ್ಲೈ ಆಗ್ಬೇಕು ಸರ್. ಇಲ್ಲ ಅಂತ ಅಂದ್ರೆ ಇವರು ಆಡಿದ್ದೇ ಆಟ ಆಗುತ್ತೆ. ಮತ್ತೆ ಇಲ್ಲಿ ಪ್ರಾಮಾಣಿಕರು ಏನಿದ್ದಾರೆ ಸ್ಟೂಡೆಂಟ್ಸ್ ಅವರಿಗೆ ಅನ್ಯಾಯ ಆಗ್ತಾ ಇರೋದು. ಅದೊಂದು ನ್ಯಾಯ ದೊರಕಿಸ್ಬೇಕು. ಮತ್ತೆ ಈ ಡೇಟ್ ಅನ್ನೋದೇನಿದೆ 25ನೇ ತಾರೀಕು ಸರ್, ಒಂದಿನ ಆದ್ರೂ ಮಾಡ್ಬೇಕು ನಮಗೆ. ಒಂದಿನ ಆದ್ರೂ ಮಾಡ್ಬೇಕು. ಇಲ್ಲ ಅಂತ ಅಂದ್ರೆ ನಾವು ಸೆಂಟ್ರಲ್ ಏನ್ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ ಅದರಲ್ಲಿ ಮುಂದಿನ ದಿನಗಳಲ್ಲಿ ಕನ್ನಡದವ್ರಿಗೆ ಅನ್ಯಾಯ ಆಗೋದು. ಯಾವುದೇ ಕಾರಣಕ್ಕೂ ಕನ್ನಡದವ್ರಿಗೆ ಅನ್ಯಾಯ ಆಗದೆ ಇರೋ ರೀತಿ ಮಾಧ್ಯಮದವ್ರಿಗೆ ಮತ್ತೆ ಸರ್ಕಾರಕ್ಕೆ ಕನ್ನಡ ಪರ ಹೋರಾಟ ಮಾಡೋರಿಗೆ ನಾವು ಈ ಮುಖಾಂತರ ನಾವು ಕೇಳ್ಕೊಂತೀವಿ. ಗುರುರಾಘವೇಂದ್ರ ಅವರೇ, ಮುಂದಿನ ಹಂತದಲ್ಲಿ ಯಾವ ರೀತಿಯಾದಂತಹ ಹೋರಾಟ ಇರುತ್ತೆ, ಸರ್ಕಾರಕ್ಕೆ ಏನ್ ಸಲಹೆಯನ್ನ ಕೊಡ್ತೀರಾ? ಕ್ವಿಕ್ ಆಗಿ ಹೇಳ್ತಾ ಹೋಗೋದಾದ್ರೆ. ಎಸ್ ಸರ್, ಇದು ನಾರ್ಮಲ್ ಆಗಿ ನಾನು ಪದೇ ಹೇಳ್ಕೊಂಡೇ ಬಂದಿದ್ದೀನಿ. ಏನು ಡೇಟ್ಸ್ ಅಂತಕ್ಕಂಥದ್ದು ಕ್ಲಾಶಸ್ ಆಗುತ್ತೆ ಆಬ್ವಿಯಸ್ಲಿ. ಎರಡನೇದಾಗಿ ಆ ಡೇಟ್ಸ್ ಅಂತಕ್ಕಂಥದ್ದು ಬದಲಾವಣೆ ಮಾಡಬೇಕು. ಮೂರನೇದಾಗಿ ಎಲ್ಲ ವಿದ್ಯಾರ್ಥಿಗಳು ಯಾರ್ಯಾರು ಆಸ್ಪರೆಂಟ್ಸ್ ಅಂತಕ್ಕಂಥದ್ದು ಇದ್ದಾರೋ ಅವ್ರಿಗೆಲ್ಲ ನ್ಯಾಯ ಸಿಗಬೇಕು. ಯಾವುದೇ ರೀತಿಯಲ್ಲೂ ತೊಂದರೆ ಆಗಬಾರ್ದು. ಮತ್ತೆ ಯಾವಾಗ ನಾವು ಶಿಫ್ಟ್ ಮಾಡ್ತೀವಲ್ವಾ ಡೇಟು, ಆ ಡೇಟ್ ಯಾವಾಗ ಶಿಫ್ಟ್ ಮಾಡ್ತೀವೋ ಆಟೋಮೆಟಿಕ್ ಆಗಿ ಅವ್ರು ಬಂದು ಇಲ್ಲಿ ರೆಸ್ಟ್ ಅಂತಕ್ಕಂಥದ್ದು ಮಾಡ್ತಾರೆ. ಈಗ ಸಾಮಾನ್ಯವಾಗಿ ಗುಲ್ಬರ್ಗ ಭಾಗದಿಂದ ಬರ್ತಾರೆ, ರಾಯಚೂರು ಭಾಗದಿಂದ ಬಂದಿರ್ತಾರೆ. ಮಿನಿಮಮ್ ಅವರು 8 to 9 hours ಜರ್ನಿನೇ ಮಾಡಿರ್ತಾರೆ, ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಅವ್ರು ಟ್ರೆಸ್ ಅಂತಕ್ಕಂಥದ್ದು ಆಗಿರುತ್ತೆ. ಒಂದು ಎಕ್ಸಾಮ್ ಬರ್ದಿರ್ತಾರೆ, ನೆಕ್ಸ್ಟ್ ಎಕ್ಸಾಮ್ಗೆ ಒಂದು ಸ್ವಲ್ಪ ರೆಸ್ಟ್ ಮಾಡಿ ತದನಂತರ ನಾಳೆ ಬರಿಬಹುದು ಅಂತ ಒಂದು ಮೈಂಡ್ ಸೆಟ್ ಅಂತಕ್ಕಂಥದ್ದು ಇರುತ್ತೆ. ಹಾಗಾಗಿ ಆ ಶಿಫ್ಟಿಂಗ್ ಅಂತಕ್ಕಂಥದ್ದು ಅದು ಬದಲಾವಣೆ ಮಾಡಬೇಕು. ಮೂರನೇದು ಏನು ಅಂತಂದ್ರೆ ಯಾವ್ದ್ಯಾವ್ದು ಖಾಲಿ ಇದೆಯೋ ಅದನ್ನ ಕರ್ನಾಟಕದಲ್ಲಿ ಯಾವ್ದ್ಯಾವ್ದು ಮುಖ್ಯವಾಗಿ ಅದನ್ನ ತ್ವರಿತಗತಿಯಲ್ಲಿ ಫಿಲ್ಅಪ್ ಮಾಡಬೇಕು. ವಿಶ್ವವಿದ್ಯಾಲಯಗಳಲ್ಲಾಗಿರ್ಬೋದು, DPRಗಳಲ್ಲಾಗಿರ್ಬೋದು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗಳಲ್ಲಾಗಿರ್ಬೋದು, RDPRಗಳಲ್ಲಾಗಿರ್ಬೋದು, ಮತ್ತೆ ಎಕನಾಮಿಕ್ ಡೆವಲಪ್ಮೆಂಟ್ ಸೆಷನ್ ಅಂತಕ್ಕಂಥದ್ದಿದೆ. ಆ ಸೆಕ್ಷನ್ಗಳಲ್ಲೂ ಎಕನಾಮಿಕ್ಸ್ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಅವ್ರನ್ನು ಫಿಲ್ಅಪ್ ಮಾಡ್ತಕ್ಕಂಥದ್ದಾಗಿರ್ಬೋದು. ಇವೆಲ್ಲವನ್ನ ಮಾಡಿದಾಗ ನೀವು ಜಾಬ್ನ ಸೃಷ್ಟಿ ಮಾಡ್ದಂಗೆ ಮತ್ತೆ ಜಾಬ್ನ ಕೊಟ್ಟಂಗೆ ಆಟೋಮೆಟಿಕ್ ಆಗಿ ಅದು ಆಗುತ್ತೆ, ಕರೆಕ್ಟ್ ಅಲ್ವಾ? ಸೊ ಯಾವಾಗ ಇದನ್ನ ಯಾವ್ದನ್ನು ಫಿಲ್ಅಪ್ ಮಾಡಿದೆ ನೀವು ಸುಮ್ಮನೆ ನಾವು ಮಾಡ್ತೀವಿ, ನೆಕ್ಸ್ಟ್ ಇಯರ್ ಕಂಡಕ್ಟ್ ಮಾಡ್ತೀವಿ, ನಾಳೆ ನೋಡೋಣ ಅಂತ ಈ ತರ ಭರವಸೆ ಅಂತಕ್ಕಂಥದ್ದು ಕೊಟ್ರೆ ವಿದ್ಯಾರ್ಥಿಗಳು, ಆಸ್ಪರೆಂಟ್ಸು ಮತ್ತೆ ಅವರ ಜೀವನಗಳು ಎಲ್ಲವೂ ಕುಂಠಿತವಾಗುತ್ತದೆ. ಹಾಗಾಗಿ ಇದನ್ನ ಮಾಡಬಾರ್ದು, ತ್ವರಿತಗತಿಯಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡಿ ಸ್ಟಾಪ್ ಮಾಡಬೇಕು. ಮತ್ತೆ ನೆಕ್ಸ್ಟ್ ಪ್ರೋಸೆಸ್ಗೆ ಅವರು ಆದ್ಯತೆಯನ್ನ ಕೊಡಬೇಕು. ಸಿದ್ಧಲಿಂಗ ಸರ್, ಇನ್ನೊಂದು ಕಡೆಯಲ್ಲಿ ಗಮನಿಸ್ತಾ ಇದ್ವಿ, ಮುಂದಿನ ಹಂತದಲ್ಲಿ ಯಾವ ರೀತಿಯಾದಂತ ಹೋರಾಟ ಇರುತ್ತೆ, ಸರ್ಕಾರಕ್ಕೆ ಏನ್ ಬೇಡಿಕೆಯನ್ನ ಈ ಮೂಲಕ ಮುಂದಿಡೋಕೆ ಬಯಸ್ತೀರಿ? ಸರ್, ಬಹಳ ಪ್ರಮುಖವಾಗಿ ಒಂದೇ ದಿನ 2 ಪರೀಕ್ಷೆಯನ್ನು ಹಮ್ಮಿಕೊಂಡಾರ. ಇದು ದಿನಾಂಕನ ಬದಲಿಸಬೇಕು ಅನ್ನೋದು ಒಂದು ಬೇಡಿಕೆ. ಹಿಂದೆನೂ ಕೂಡ ಈಗ ಈ ತರದ ಅನೌನ್ಸ್ಮೆಂಟ್ ಆಗಿತ್ತು. ಇದೇ ಫೆಬ್ರವರಿ ಒಳಗ ಒಂದೇ ದಿನ 3 ಎಕ್ಸಾಮ್ಗಳನ್ನಿದ್ದು. ಸೊ ಸಂಬಂಧಪಟ್ಟವ್ರ ಗಮನಕ್ಕೆ ತಂದಾಗ ಎಕ್ಸಾಮ್ಗಳನ್ನ ಪೋಸ್ಟ್ಪೋನ್ ಮಾಡ್ತಾರೆ. ಅದ್ರ ಹಿಂದೆ ಹೋದ್ರೆ 2016 ಒಳಗ 9 ಒಂದ್ ಕಡೆ PC ಎಕ್ಸಾಮ್, ಇನ್ನೊಂದ್ ಕಡೆ ಹೈಸ್ಕೂಲ್ ಶಿಕ್ಷಕರ ನೇಮಕಾತಿ, ಈ ರೀತಿ ಹಲವಾರು ಬಾರಿ ಬಂದಿದ್ದು. ನಾವು ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಯೂತ್ ಆರ್ಗನೈಸೇಷನ್ ಹೋರಾಟ ಮಾಡಿ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಪತ್ರ ಕೊಟ್ಟಾಗ ಸರ್ಕಾರ ಸ್ಪಂದಿಸಿ ಪರೀಕ್ಷೆನ ಮುಂದೂಡಿದ್ರು. ಇಲ್ಲಿನೂ ಕೂಡ ಪ್ರಮಾಣ ಹೆಚ್ಚು ಕಡಿಮೆ ಮುಖ್ಯ ಅಲ್ಲ, ಯಾವುದೇ ಅದು ಒಬ್ಬ ಅಭ್ಯರ್ಥಿಗೆ ಅನ್ಯಾಯ ಆದ್ರೂ ಅನ್ಯಾಯನೇ. ಸೊ ಈ ಅನ್ಯಾಯನ ಪರಿಗಣಿಸಬೇಕು. ಸಂಬಂಧಪಟ್ಟಂತ ಇಲಾಖಾಧಿಕಾರಿಗಳು ಈ ಕೂಡಲೇ ಪರೀಕ್ಷೆ ದಿನಾಂಕನ ಬದಲಿಸಬೇಕು ಅಂತ ಹೇಳಿ ನಾವು ಆಗ್ರಹಿಸ್ತೇವೆ. ಎಸ್ ಸರ್, ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಶ್ರೀ ಗುರು ರಾಘವೇಂದ್ರ ಅವರೇ, ನೀವು ಕೂಡ ಚರ್ಚೆಯಲ್ಲಿ ಭಾಗಿಯಾದ್ರಿ, ನಿಮಗೂ ಕೂಡ ಧನ್ಯವಾದಗಳು. ಕಾಂತಕುಮಾರ್ ಆರ್ ಇವರು ಕೂಡ ನಮ್ಮ ಚರ್ಚೆಯಲ್ಲಿ ಭಾಗಿಯಾದರು, ಧನ್ಯವಾದಗಳು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಒಂದೇ ದಿನ KS ಮತ್ತು ಬ್ಯಾಂಕಿಂಗ್ ಪರೀಕ್ಷೆಯನ್ನ ನಿಗದಿ ಮಾಡಲಾಗಿದೆ. 2 ಹುದ್ದೆಗಳಿಗೆ ಅರ್ಜಿ ಹಾಕಿದವರಿಗೆ ಇಲ್ಲಿ ಗೊಂದಲ ಎದುರಾಗಿದೆ. ಆಗಸ್ಟ್ 25ನೇ ತಾರೀಕು KS ಮತ್ತು ಬ್ಯಾಂಕಿಂಗ್ ಪರೀಕ್ಷೆ ನಡೆಯುತ್ತೆ. ಪರೀಕ್ಷಾ ದಿನಾಂಕವನ್ನ ಮುಂದೂಡಬೇಕು, ಮರು ನಿಗದಿ ಮಾಡಬೇಕು ಅಂತೇಳಿ ಹಲವು ಆಗ್ರಹಗಳು ಕೇಳಿ ಬರ್ತಾ ಇದೆ. ನಮ್ಮ ವಾಹಿನಿ ಮೂಲಕ ಸರ್ಕಾರಕ್ಕೆ ನಾವು ಏನು ಮನವಿ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ, ದಯವಿಟ್ಟು ಪರೀಕ್ಷಾರ್ಥಿಗಳು ಯಾರಿದ್ದಾರೆ, ಅಭ್ಯರ್ಥಿಗಳು ಯಾರಿದ್ದಾರೆ, ಇವರ ಭವಿಷ್ಯದಲ್ಲಿ, ಇವರ ಬದುಕಿನಲ್ಲಿ ಚೆಲ್ಲಾಟ ಆಡುವಂಥ ಕೆಲಸವನ್ನ ಯಾರೂ ಕೂಡ ಮಾಡಬೇಡಿ. ಸಮರ್ಪಕವಾಗಿ ಪರೀಕ್ಷೆಯನ್ನ ನಡೆಸಿ ಅವರು ಕೂಡ ಕನಸು ಕಂಡಿರ್ತಾರೆ, ನನಗೂ ಕೂಡ ಒಳ್ಳೆ ಕೆಲಸ ಸಿಗಬೇಕು, ನನ್ನ ಭವಿಷ್ಯ ಕೂಡ ಉಜ್ವಲ ಆಗಬೇಕು ಅಂತೇಳಿ. ಒಟ್ಟಿನಲ್ಲಿ ಕಾದ್ ನೋಡೋಣ ಸರ್ಕಾರ ಯಾವ ನಿರ್ಧಾರಕ್ಕೆ ಬರುತ್ತೆ ಅಂತೇಳಿ. ಇದಾಗಿತ್ತು ಇವತ್ತಿನ ಚರ್ಚಾ ವಿಷಯ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162,
ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.